Hello Makle. So a warm welcome to each and everybody for PW Kannada class 9th and 10th YouTube channel. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಾ ಮಕ್ಕಳೇ? ಆರಾಮಾಗಿದ್ದೀರಾ ಅಲ್ವಾ? ಖುಷಿಯಾಗಿದ್ದೀರಾ ತಾನೆ? ಎಸ್, ಐ ಹೋಪ್ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಓದ್ತಿದ್ದೀರಾ, ಬರೀತಿದ್ದೀರಾ, ಚೆನ್ನಾಗಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಂತಲೂ ನಾನು ಅನ್ಕೊತೀನಿ. ಆಲ್ ರೈಟ್, ಯಾವುದೇ ಟೈಮಲ್ಲೂ ನಿಮಗೆ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಇಲ್ಲ ಅಂದರೆ ಖಂಡಿತವಾಗ್ಲೂ ನೀವು PW ಕನ್ನಡನ ರೆಫರ್ ಮಾಡ್ಬೋದು. ಆಲ್ ರೈಟ್, ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಕಡೆಗೆ ನಾವು ಗಮನ ಹರಿಸೋಣ. ಸೊ ಇವತ್ತಿನ ಸೆಷನ್ ಸ್ಪೆಷಾಲಿಟಿ ಏನು ಅಂತಂದರೆ, ನಾವು ಇಷ್ಟು ದಿನ ನಂಬರ್ ಸಿಸ್ಟಮ್ನ ನೋಡ್ತಾ ಬಂದ್ವಿ, ಹೌದಾ? ನಂಬರ್ ಸಿಸ್ಟಮ್ ಚಾಪ್ಟರ್ನ ಕಲ್ತ್ವಿ. ಈಗ ಇವತ್ತಿನ ಸೆಷನಲ್ಲಿ ನಮ್ಮ ಎರಡನೇ ಚಾಪ್ಟರ್ನ ನಾವು ಶುರು ಮಾಡ್ತಿದ್ದೀವಿ. ಅದು ಯಾವುದು ಅಂದರೆ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮೆಟ್ರಿ. ಓಕೆ, ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮೆಟ್ರಿ. CBSE ಫಾಲೋ ಮಾಡುವಂಥ ಮಕ್ಕಳಿಗೆ ಇದು ಸೆಕೆಂಡ್ ಚಾಪ್ಟರ್ ಅಲ್ಲ, ಆದರೆ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಫಾಲೋ ಮಾಡೋ ಮಕ್ಕಳಿಗೆ ಇದು ಸೆಕೆಂಡ್ ಚಾಪ್ಟರ್. ಸೊ CBSE ಫಾಲೋ ಮಾಡ್ತಿರೋಂಥ ಮಕ್ಕಳಿಗೆ ಸೆಕೆಂಡ್ ಚಾಪ್ಟರ್ ಪಾಲಿನಾಮಿಯಲ್ಸ್ ಆದರೆ, ಕರ್ನಾಟಕ ಸ್ಟೇಟ್ ಸಿಲೆಬಸ್ ಫಾಲೋ ಮಾಡ್ತಿರೋಂಥ ಮಕ್ಕಳಿಗೆ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮೆಟ್ರಿ ಸೆಕೆಂಡ್ ಚಾಪ್ಟರ್ ಆಗಿದೆ. ಓಕೆನಾ? ಸೊ ಏನು ಚಿಂತೆ ಇಲ್ಲ, ನಾವು ಎಲ್ಲವನ್ನು ಅಂದರೆ ಕರೆಕ್ಟಾಗಿ ಎಲ್ಲ ಚಾಪ್ಟರ್ಸ್ಗಳನ್ನು ಕೂಡ ಮಾಡ್ತಾ ಹೋಗೋಣ. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ಫಾರ್ CBSE ಆಸ್ ವೆಲ್ ಆಸ್ ಕರ್ನಾಟಕ ಸ್ಟೇಟ್ ಬೋರ್ಡ್. ಓಕೆ, ಆಲ್ ರೈಟ್. ಸೊ ಏನು ಚಿಂತೆ ಮಾಡಬೇಡಿ, ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಇದು ನಿಮ್ಮ ಫಸ್ಟ್ ಟರ್ಮ್ 1 ಸಿಲೆಬಸ್ಸಿಗೆ ಇಲ್ಲ ಅಂತೇನಿಲ್ಲ, ಹೌದಾ? CBSE ಮಕ್ಕಳಿಗೆ ನಿಮಗೂ ಇದೆ ಇದು. ಸೊ ನೋ ವರೀಸ್, ಈ ಒಂದು ಚಾಪ್ಟರ್ ಈಸಿಯೆಸ್ಟ್ ಚಾಪ್ಟರ್, ತುಂಬ ಸುಲಭ ಇದೆ, ಬರೀ ಥಿಯರಿ ಇದೆ. ಓಕೆನಾ? ಅರ್ಥ ಮಾಡ್ಕೊಳ್ಳೋದಷ್ಟೇ. ಓಕೆನಾ? ಸೊ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆನೋ ತಪ್ಪಿದೆನೋ ಅಂತ ಹೇಳಿ ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಇದು. ಓಕೆ, ಸೊ ತುಂಬ ಈಸಿ ಚಾಪ್ಟರು, ಇದ್ರ ಕಡೆಗೆ ನಾವು ಗಮನ ಹರಿಸೋಣ. ಆಲ್ ರೈಟ್, ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ನ ನಾನು ಶುರು ಮಾಡ್ತಿದ್ದೀನಿ. ಎಲ್ಲರೂ ರೆಡಿ ಇದ್ದೀರಾ ಅಲ್ವಾ? ಆಲ್ ರೈಟ್, ಶುರು ಮಾಡೋಣ. ಗ್ರೇಟ್. ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ನಾವೇನೇನು ಕಲಿತಿದ್ದೀವಿ, ಏನು ಟಾರ್ಗೆಟ್ ಇಟ್ಕೊಂಬೋಣ ಅಂದರೆ, ಮೊದಲನೇದಾಗಿ ಇಂಟ್ರೊಡಕ್ಷನ್ ಪಾರ್ಟ್ನ ಕಲಿಯೋಣ, ಹೌದಾ? ಸೊ ನಾವು ಕಲಿತಾ ಇರೋದೇ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮೆಟ್ರಿ, ಹೌದಾ? ಸೊ ಯೂಕ್ಲಿಡ್ ಅಂದರೆ ಯಾರು, ಯೂಕ್ಲಿಡ್ ಏನು ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ ನೋಡೋಣ. ಓಕೆನಾ? ಹಾಗೆ ಯೂಕ್ಲಿಡ್ಸ್ ಆಕ್ಸಿಮ್ಸ್ ಅಂದರೆ ಏನು, ಯೂಕ್ಲಿಡ್ಸ್ ಪೋಸ್ಟುಲೇಟ್ಸ್ ಅಂದರೆ ಏನು, ಅವುಗಳಲ್ಲಿ ಏನೇನಿದಾವೆ ಅಂತ ತಿಳ್ಕೊಳ್ಳೋಣ. ಆಲ್ ರೈಟ್, ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು NCERT ಎಕ್ಸಸೈಸ್ ಕ್ವಶನ್ಸ್ನ ಕೂಡ ಸಾಲ್ವ್ ಮಾಡೋಣ. ಆಲ್ ರೈಟ್, ಓಕೆನಾ? ಫೈನ್. ಸೊ CBSE ಹಾಗೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಫಾಲೋ ಮಾಡ್ತಕ್ಕಂಥ ಇಬ್ಬರು ಮಕ್ಕಳಿಗೂ ಕೂಡ ಇದಿಷ್ಟು ಕಾನ್ಸೆಪ್ಟು ಇದೆ. ಆದರೆ ಇನ್ನೂ ಒಂದು ಕಾನ್ಸೆಪ್ಟು ಎಕ್ಸ್ಟ್ರಾ ಇದೆ, ಅದು ಕರ್ನಾಟಕ ಸ್ಟೇಟ್ ಸಿಲೆಬಸ್ ಫಾಲೋ ಮಾಡುವಂಥ ಮಕ್ಕಳಿಗೆ ಅದು ಇವತ್ತಿನ ಸೆಷನಲ್ಲಿ ಇಲ್ಲ, ಚಿಂತೆ ಮಾಡಬೇಡಿ. ನೆಕ್ಸ್ಟ್ ಸೆಷನಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಏನಿದೆ ಅಲ್ಲ, ಅದು ಕೇವಲ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಫಾಲೋ ಮಾಡೋರಿಗೆ, CBSE ಫಾಲೋ ಮಾಡೋರಿಗೆ ಅಲ್ಲ. ಓಕೆ, ಸೊ ದಟ್ ಈಸ್ ಸೆಕೆಂಡ್ರಿ. ಇವತ್ತಿನ ಇದಿಷ್ಟು ಕಾನ್ಸೆಪ್ಟ್ ಕಡೆಗೆ ನಾವು ಪೂರ್ತಿಯಾಗಿ ಗಮನ ಕೊಡೋಣ. ಆಲ್ ರೈಟ್, ಎಲ್ಲರೂ ರೆಡಿನಾ? ಮತ್ತಿನ್ಯಾಕೆ ತಡ, ಶುರು ಮಾಡೋಣ. ಮೊದಲನೇದಾಗಿ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮಿಟ್ರಿ ಅಂತೇನೋ ಹೇಳಿದೆ. ಸೊ ಜಾಮಿಟ್ರಿ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಸೊ ಜಾಮಿಟ್ರಿ ಇಸ್ ನಥಿಂಗ್ ಬಟ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ದಟ್ ಸ್ಟಡೀಸ್ ದ ಸೈಜ್, ಶೇಪ್ಸ್, ಪೊಸಿಷನ್, ಓಕೆ, ಆಂಗಲ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಆಫ್ ಥಿಂಗ್ಸ್. ಸೊ ಜಾಮಿಟ್ರಿ ಅಂದರೆ ನೀವು ಆಲ್ರೆಡಿ ನಿಮಗೆ ಬೇಸಿಕ್ ನಾಲೆಡ್ಜ್ ಅಂತೂ ಇದ್ದೇ ಇರುತ್ತೆ, ನೀವು ಕೇಳಿರ್ತೀರ ಜಾಮಿಟ್ರಿ ಅಂದರೆ ಏನು ಅಂತ, ನಿಮಗೆ ಅರ್ಥ ಆಗಿರುತ್ತೆ. ಸೊ ಜಾಮಿಟ್ರಿಯಲ್ಲಿ ಏನೇನು ಬರ್ತವೆ, ಒಂದಕ್ಕಿಂತ ಹೆಚ್ಚು ಫಿಗರ್ಸ್ಗಳನ್ನು ನಾವು ನೋಡ್ತೀವಿ, ಹೌದಾ? ಡಿಫ್ರೆಂಟ್ ಫಿಗರ್ಸ್ಗಳನ್ನು ನೋಡ್ತೀವಿ, ಹೌದಾ? ಅವುಗಳಿಗೆ ಡಿಫ್ರೆಂಟ್ ಸೈಜ್ ಇರುತ್ತೆ, ಶೇಪ್ ಇರುತ್ತೆ, ಆ್ಯಂಗಲ್ಸು, ಅವುಗಳ ಪೊಸಿಷನ್ನು, ಅವುಗಳ ಡೈಮೆನ್ಷನ್ಸು ಎಲ್ಲವನ್ನು ಕಲಿತೀವಿ, ಹೌದಾ? ಇದೇ ನಮ್ಮ ಜಾಮಿಟ್ರಿ ಅಂದರೆ, ಹೌದಾ? ಆದರೆ ಒಂದು ಕಾಲ ಇತ್ತು, ಈಗ ಹಿಸ್ಟ್ರಿ ಕಡೆ ಹೋಗೋಣ ಮೊದಲನೇದಾಗಿ. ಓಕೆ, ಸೊ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮಿಟ್ರಿ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ, ಈ ಒಂದು ಕಾನ್ಸೆಪ್ಟ್ ಥಿಯರಿ ಪೂರ್ತಿ ಇದು. ಈ ಕಾನ್ಸೆಪ್ಟ್ ಏನು ಅಂದರೆ, ಪೂರ್ತಿಯಾಗಿ ಒಂದಾನೊಂದು ಕಾಲದೊಳಗೆ ಜಾಮಿಟ್ರಿ ಅನ್ನೋಂಥ, ಅಂದರೆ ಜಾಮಿಟ್ರಿ ಇನ್ನೂ ಡೆವಲಪೇ ಆಗಿರಲಿಲ್ಲ, ಜಾಮಿಟ್ರಿ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಅಂಥ ಟೈಮಲ್ಲಿ ಈ ಯೂಕ್ಲಿಡ್ ಅನ್ನೋಂಥ ವ್ಯಕ್ತಿ ಹೇಗೆ ಆಕ್ಸಿಮ್ಸ್ಗಳನ್ನು, ಪೋಸ್ಟುಲೇಟ್ಸ್ಗಳನ್ನು ಹೊರಗೆ ತಂದರು ಅನ್ನೋದ್ರ ಬಗ್ಗೆ ನಾವು ಕಲಿತೀವಿ. ಓಕೆನಾ? ಸೊ ಇದು ಇವಾಗಿನ ಮಾತಲ್ಲ, ತುಂಬ ಹಳೆಯ ಕಾಲದ ಮಾತು. ಸೊ ದಟ್ಸ್ ವೈ ಹಿಸ್ಟ್ರಿ ಅಂತ ಕೊಟ್ಟಿರೋದು. ಓಕೆನಾ? ಸೊ ಇತಿಹಾಸ ಇದು.
ಆಲ್ ರೈಟ್. ಸೊ ಇತಿಹಾಸ ಅಂದ ತಕ್ಷಣ ಇದೇನಿದು ಮ್ಯಾಥಮೆಟಿಕ್ಸ್ ಒಳಗೆ ಹಿಸ್ಟ್ರಿ ಹೇಳ್ಕೊಡ್ತಿದಾರಲ್ಲ ಅನ್ಕೋಬಿಡ್ರಿ. ಯೂಕ್ಲಿಡ್ಸ್ ಜಾಮೆಟ್ರಿ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಬಟ್ ಏನು ಅಂದರೆ ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಇಂಡಿಯಾ ಆಗಿರ್ಬೋದು ಕೆಲವೊಂದಿಷ್ಟು ಕಂಟ್ರಿಗಳಲ್ಲಿ, ಸ್ಪೆಷಲಿ ಇಫ್ ಐ ಟಾಕ್ ಅಬೌಟ್ ಅವರ್ ಇಂಡಿಯಾ, ಒಂದಾನೊಂದು ಕಾಲದೊಳಗೆ ಅಂದರೆ ತುಂಬ ಹಳೆ ಕಾಲದಲ್ಲಿ ನಮ್ಮ ಇಂಡಿಯಾ ತುಂಬ ಸಿವಿಲೈಸ್ಡ್ ಆಗಿತ್ತು. ನೀವು ಇದ್ರ ಬಗ್ಗೆ ಎಲ್ಲ ಓದಿರ್ತೀರ ಸೋಷಿಯಲ್ ಸ್ಟಡೀಸಲ್ಲಿ, ಹೌದಾ? ಸೊ ಹರಪ್ಪನ್ ಸಿವಿಲೈಸೇಷನ್ ಆಗಿರ್ಬೋದು, ಹೌದಾ? ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿರ್ಬೋದು, ಜನಗಳು ತುಂಬ ಆಲ್ರೆಡಿ ಸಿವಿಲೈಸ್ಡ್ ಆಗಿದ್ರು. ಓಕೆ, ಸೊ ಎದರ್ ಇನ್ ಟರ್ಮ್ಸ್ ಆಫ್ ಆಲ್ ಆಸ್ಪೆಕ್ಟ್ಸ್, ಓಕೆನಾ? ಸೊ ಎಲ್ಲ ದೃಷ್ಟಿಯಿಂದನೂ ಅವರು ತುಂಬ ಡೆವಲಪ್ಡ್ ಆಗಿದ್ರು ಆ ಒಂದು ಕಾಲದಲ್ಲಿ. ಸೊ ದೇವರ್ ಆಲ್ಸೋ ಹ್ಯಾವಿಂಗ್, ಈಗ ಹಳೆ ಕಾಲದಲ್ಲಿ ನೀವು ಕೇಳಿರ್ತೀರ, ತುಂಬ ಪೂರ್ವ ಕಾಲದಲ್ಲಿ ವೇದ ಕಾಲದಲ್ಲೆಲ್ಲ ಸೊ ಏನು ಮಾಡ್ತಿದ್ರು, ಯಜ್ಞಗಳನ್ನು ಯಾಗಗಳನ್ನು ಮಾಡ್ತಿದ್ರು, ಹೌದಾ? ಸೊ ಅಲ್ಲಿ ಈ ಯಜ್ಞ ಯಾಗ ಮಾಡೋದಕ್ಕೆ ಈ ಕುಂಡಗಳನ್ನು ಅಂತ ಯೂಸ್ ಮಾಡ್ತಾರೆ. ಸೊ ಇಟ್ಟಿಗೆಯಿಂದ ನೀವು ನೋಡಿರ್ತೀರ, ಹೌದಾ? ಹೋಮ ಹವನ ಮಾಡೋದನ್ನು ನೀವು ನೋಡಿದರೆ ಅಲ್ಲಿ ಕುಂಡಗಳನ್ನು ಯೂಸ್ ಮಾಡ್ತಿದ್ರು. ಸೊ ದೇವರ್ ಆಲ್ಸೋ ಯೂಸಿಂಗ್ ದಿಸ್ ಜಾಮೆಟ್ರಿ ಫಾರ್ ದಟ್. ಅವರಿಗೆ ಒಂದು ಐಡಿಯಾ ಇತ್ತು. ಸೊ ಇದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರಬೇಕು, ಸ್ಕ್ವೇರ್ ಶೇಪಲ್ಲಿ ಇರಬೇಕು, ಟ್ರೆಪಿಸಿಯಮ್ ಆಗಿರಬೇಕು ಅಂತ ಹೇಳಿ ಡಿಫ್ರೆಂಟ್ ಶೇಪ್ಗಳನ್ನು ಅವರು ಯೂಸ್ ಮಾಡ್ತಿದ್ರು. ಓಕೆ, ಸೊ ನಮ್ಮ ಇಂಡಿಯನ್ ಸಿವಿಲೈಸೇಷನ್ ಅಂದರೆ ನಮ್ಮ ಹಳೆ ಕಾಲದ ಸಿವಿಲೈಸೇಷನ್ ಬಗ್ಗೆ ಮಾತಾಡಿದರೆ ತುಂಬ ನಾಲೆಡ್ಜ್ ಇತ್ತು. ಬಟ್ ದೇರ್ ಆರ್ ಸಮ್ ಟೈಮ್ಸ್ ಸೊ ಅದರ್ ಕಂಟ್ರೀಸ್, ಓಕೆ, ಬೇರೆ ಬೇರೆ ಕಂಟ್ರಿಯಲ್ಲಿ ಕಂಟ್ರಿ ಬಗ್ಗೆ ನಾನು ಹೇಳೋದಾದರೆ, ಸೊ ಯೂಕ್ಲಿಡ್ ಬೇಸಿಕಲಿ he is not from our country. Okay, so he is not basically from our country, he is from Greek. Okay, first of all geometry ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. Geometry ಅಂದ್ರೆ the word geometry comes from the Greek words geo meaning the earth. Okay, geo ಅಂದ್ರೆ ಏನು, ಅರ್ತ್ ಅಂತ, ಭೂಮಿ ಅಂತ, and metrin mean to measure ಅಂದ್ರೆ ಅರ್ಥನ ಮೆಷರ್ ಮಾಡುವಂಥ ಒಂದು ಕಾನ್ಸೆಪ್ಟ್ನ ಜಾಮಿಟ್ರಿ ಅಂತ ಕರೆದ್ರು. ಜಾಮಿಟ್ರಿ ಅಪಿಯರ್ಸ್ ಟು ಹ್ಯಾವ್ ಒರಿಜಿನೇಟೆಡ್ ಫ್ರಮ್ ದ ನೀಡ್ ಫಾರ್ ಮೆಷರಿಂಗ್ ಲ್ಯಾಂಡ್ಸ್. ದಿಸ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ವಾಸ್ ಸ್ಟಡೀಡ್ ಇನ್ ವೇರಿಯಸ್ ಫಾರ್ಮ್ಸ್ ಇನ್ ಆನ್ ಆನ್ಷಿಯಂಟ್ ಸಿವಿಲೈಸೇಷನ್. ಓಕೆ, ಸೊ ಈ ಹಳೆ ಕಾಲದಲ್ಲಿ ಭೂಮಿಗಳನ್ನು ನಾವು ನೋಡ್ತಿದ್ವಿ, ಹೌದಾ? ಲ್ಯಾಂಡ್ಸ್ಗಳು ತುಂಬ ಇರ್ತಿತ್ತು, ಕರೆಕ್ಟಾ? ಸೊ ಭೂಮಿಗಳನ್ನು ಕರೆಕ್ಟಾಗಿ ಅಳತೆ ಮಾಡೋದಕ್ಕೆ ಈಗಲೂ ಇದೆ, ಬಟ್ ಅವಾಗ ತುಂಬ ಜಾಸ್ತಿ ಯೂಸ್ ಮಾಡ್ತಿದ್ರು, ಹೌದಾ? ಸೊ ತೋಟ ಗದ್ದೆ ಅಂತೆಲ್ಲ ಜಾಸ್ತಿ ಇರ್ತಿತ್ತು. ಭೂಮಿನ ಕರೆಕ್ಟಾಗಿ ಮೆಷರ್ ಮಾಡೋದಕ್ಕೆ, ಓಕೆ, ಜಾಮಿಟ್ರಿ ಅಪಿಯರ್ಸ್ ಟು ಹ್ಯಾವ್ ಒರಿಜಿನೇಟೆಡ್ ಫ್ರಮ್ ದ ನೀಡ್ ಫಾರ್ ಮೆಷರಿಂಗ್ ಲ್ಯಾಂಡ್ಸ್. ಅವುಗಳನ್ನು ಸರಿಯಾಗಿ ಮೆಷರ್ ಮಾಡೋದಕ್ಕೆ ಈ ಒಂದು ಜಾಮಿಟ್ರಿ ಅನ್ನೋ ಕಾನ್ಸೆಪ್ಟು ಹೆಚ್ಚು ಡೆವಲಪ್ ಆಗ್ತಾ ಬಂತು. ದಿಸ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ವಾಸ್ ಸ್ಟಡೀಡ್ ಇನ್ ವೇರಿಯಸ್ ಫಾರ್ಮ್ಸ್ ಇನ್ ಏನ್ಷಿಯಂಟ್ ಸಿವಿಲೈಸೇಷನ್. ತುಂಬ ನಾನು ಆಗಲೇ ಹೇಳಿದಾಗೆ ಡಿಫ್ರೆಂಟ್ ಟೈಪಲ್ಲಿ ಈ ಒಂದು ಹಳೆ ಕಾಲದಲ್ಲಿ ಅಂದರೆ ಆನ್ಷಿಯಂಟ್ ಸಿವಿಲೈಸೇಷನ್ ಟೈಮಲ್ಲಿ ಈ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ತಿದ್ರು. ಓಕೆನಾ? ಸೊ ದ ಗ್ರೀಕ್ಸ್ ಡೆವಲಪ್ಡ್ ಜಾಮಿಟ್ರಿ ಇನ್ ಎ ವೆರಿ ಸಿಸ್ಟಮ್ಯಾಟಿಕ್ ಮ್ಯಾನರ್. The Greek mathematicians, namely Thales, Pythagoras and Euclid, contributed a lot on geometry. ಓಕೆ, ಸೊ ನಮ್ಮ ಈ ಟೆಕ್ಸ್ಟ್ ಬುಕ್ ಲೋಕಕ್ಕೆ ನಾವು ಬಂದಾಗ ನಮಗೆ ಏನನ್ನು ನಾವು ಜಾಸ್ತಿ ಓದ್ತೀವಿ ಅಂದರೆ ನಮಗೆಲ್ಲ ಗೊತ್ತೇ ಇದೆ, ಒಂದು ಪೈಥಾಗರಸ್, ಹೌದಾ? ದೆನ್ ಥೇಲ್ಸ್, ಹೌದಾ? ದೆನ್ ಯೂಕ್ಲಿಡ್. ಆಲ್ ರೈಟ್. ಸೊ ನೀವು ಥೇಲ್ಸ್ ಥಿಯರಮ್ ಅನ್ನೋದನ್ನ ಕ್ಲಾಸ್ 10th ಓದ್ತೀರಾ, ಬಟ್ ನೀವು ಪೈಥಾಗರಸ್ ಬಗ್ಗೆ ಆಗಲೇ ಕೇಳಿರ್ತೀರಾ, ಕ್ಲಾಸ್ 8th ಪೈಥಾಗರಸ್ ಥಿಯರಮ್ನ ಕಲ್ತಿದ್ದೀರಾ, ಹೌದಾ? ಈಗ ಯೂಕ್ಲಿಡ್ ಜಾಮೆಟ್ರಿ ಬಗ್ಗೆ ನೀವು ಓದ್ತಿದ್ದೀರಾ. ಓಕೆ, ಸೊ ಈ ಮೂರು ಜನ ಏನಿದಾರಲ್ಲ, ಥೇಲ್ಸ್ ಮತ್ತೆ ಯೂಕ್ಲಿಡ್, ಪೈಥಾಗರಸ್, ಮೂರು ಮ್ಯಾಥಮೆಟಿಷಿಯನ್ಸು ಗ್ರೀಕಿಂದ ಬಂದಿರುವಂಥವ್ರು. ಓಕೆನಾ? ಸೊ ಥೇಲ್ಸ್ proved that a circle is bisected by its diameter. Pythagoras developed the theory of geometry to a great extent. Euclid introduced the method of proving mathematical results by using deductive logical reasoning and previously proved results. ಓಕೆ, ಸೊ ನೋಡಿ ಏನು ಹೇಳ್ತಿದ್ದಾರೆ, ಇದೆಲ್ಲ ಏನು ಗೊತ್ತಾ, ಒಂದು ರೀತಿ ಹಿಸ್ಟ್ರಿ ಇದ್ದಂಗೆ ನಾನು ಇಂಗ್ಲೀಷ್ ಥರ ಓದ್ತಿದ್ದೀನಿ, ನಿಮಗೆ ಹೇಳ್ತಿದ್ದೀನಿ. ಬಟ್ ಬೇಜಾರು ಮಾಡ್ಕೋಬೇಡಿ, ನೀವು ಇದನ್ನು ಕಲ್ತ್ರೆ ಇದ್ರ ಮೇಲೆ ಬರ್ತಕ್ಕಂಥ ಆಕ್ಸಿಮ್ಸ್ ಮತ್ತು ಪಾಸ್ಚುಲೇಟ್ಸ್ ಬಗ್ಗೆ ನಿಮಗೆ ನಾಲೆಡ್ಜ್ ಬರುತ್ತೆ. ಇದನ್ನು ನೀವು ಯಾಕೆ ತಿಳಿಬೇಕು ಅಂದರೆ, ಒಂದು ಟೈಮ್ ಒಳಗೆ
ಮ್ಯಾಥಮೆಟಿಕ್ಸ್ ಅಥವಾ ಸ್ಪೆಷಲಿ ಇಫ್ ಐ ಟಾಕ್ ಅಬೌಟ್ ಜಾಮಿಟ್ರಿ ಅಂದರೆ ಜಾಮಿಟ್ರಿ ಹೇಗಿತ್ತು, ಜನ ಯಾವ ರೀತಿ ಇದನ್ನು ತಗೊತಿದ್ರು, ಆ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊತೀವಿ. ಓಕೆ, ಸೊ ಥೇಲ್ಸ್ ಪ್ರೂವ್ಡ್ ದಟ್ ಅ ಸರ್ಕಲ್ ಈಸ್ ಬೈಸೆಕ್ಟೆಡ್ ಬೈ ಇಟ್ಸ್ ಡಯಾಮೀಟರ್ ಅಂತ ಹೇಳ್ತಿದ್ದಾರೆ. ಥೇಲ್ಸ್ ಏನನ್ನ ಪ್ರೂವ್ ಮಾಡ್ದ ಅಂದರೆ, ಒಂದು ಸರ್ಕಲ್ ಇದೆ, ಒಂದು ಸರ್ಕಲ್ ಇದ್ರೆ ಇದರಲ್ಲಿ ಡಯಾಮೀಟರ್ ಏನು ಮಾಡುತ್ತೆ ಅಂದರೆ ಸರ್ಕಲ್ನ ಬೈಸೆಕ್ಟ್ ಮಾಡುತ್ತೆ. ಬೈಸೆಕ್ಟ್ ಅಂದ್ರೆ ಏನು, ಡಿವೈಡ್ ಮಾಡುತ್ತೆ ಅಂತ. ಇದನ್ನ ಥೇಲ್ಸ್ ಪ್ರೂವ್ ಮಾಡಿದ್ರು. ಪೈಥಾಗರಸ್ ಡೆವಲಪ್ಡ್ ದ ಥಿಯರಿ ಆಫ್ ಜಾಮಿಟ್ರಿ ಟು ಎ ಗ್ರೇಟ್ ಎಕ್ಸ್ಟೆಂಟ್. ಅರ್ಥ ಆಯ್ತಾ? ಸೊ ಒಂದು ದೊಡ್ಡ ಮಟ್ಟಿಗೆ ಪೈಥಾಗರಸ್ ಏನು ಮಾಡಿದ್ರು, ಡೆವಲಪ್ ಮಾಡಿದ್ರು ಥಿಯರಿ ಆಫ್ ಜಾಮಿಟ್ರಿನ. ಟು ಗ್ರೇಟ್ ಎಕ್ಸ್ಟೆಂಟ್ ಅಂದರೆ ತುಂಬ ದೊಡ್ಡ ಮಟ್ಟಕ್ಕೆ ಅಂತ. ಓಕೆ, ಯೂಕ್ಲಿಡ್ ಇಂಟ್ರೊಡ್ಯೂಸ್ಡ್ ದ ಮೆಥಡ್ ಆಫ್ ಪ್ರೂವಿಂಗ್ ಮ್ಯಾಥಮೆಟಿಕಲ್ ರಿಸಲ್ಟ್ಸ್ ಬೈ ಯೂಸಿಂಗ್ ಡಿಡಕ್ಟಿವ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ದ ಪ್ರೀವಿಯಸ್ಲಿ ಪ್ರೂವ್ಡ್ ರಿಸಲ್ಟ್ಸ್. ನೋಡಿ, ನಾವೇನನ್ನಾದ್ರೂ ಪ್ರೂವ್ ಮಾಡಲಿಕ್ಕೆ ಹೋಗಬೇಕು ಅಂದರೆ ನಮಗೆ ಅದ್ರ ಬಗ್ಗೆ ಒಂದು ಹಿನ್ನೆಲೆ ಇರಬೇಕು. ಹೌದಾ? ಯಾವುದಾದ್ರೂ ಒಂದು ವಿಷಯ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಆ ವಿಷಯಗಳನ್ನು ಯೂಸ್ ಮಾಡಿ ನಾವು, ಅಂದರೆ ಆಲ್ರೆಡಿ ಇದು ಪ್ರೂವ್ ಆಗಿರಬೇಕು, ಅಂಥ ಒಂದು ವಿಷಯಗಳನ್ನು ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಹೊಸದಾಗಿ ಒಂದು ಕಾನ್ಸೆಪ್ಟ್ನ ನಾವು ಹೇಳಲಿಕ್ಕೆ ಸಾಧ್ಯ. ಹೌದಾ? ಸೊ ಯೂಕ್ಲಿಡ್ ಏನು ಮಾಡಿದ್ರು ಅಂದರೆ, ಮ್ಯಾಥಮೆಟಿಕಲ್ ರಿಸಲ್ಟ್ಸ್ ಬೈ ಯೂಸಿಂಗ್ ಡಿಡಕ್ಟಿವ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಆಲ್ರೆಡಿ ಪ್ರೂವ್ಡ್ ರಿಸಲ್ಟ್ಸ್ನ ತಗೊಂಡು ಲಾಜಿಕಲ್ ರೀಸನಿಂಗ್ ಕೆಲವೊಂದಿಷ್ಟು ವಿಷಯಗಳನ್ನು, ಸ್ಟೇಟ್ಮೆಂಟ್ಸ್ಗಳನ್ನು ನಮಗೆ ಹೇಳ್ತಾ ಬಂದರು. ಓಕೆ, ಹಿಸ್ ಫೇಮಸ್ ಬುಕ್ ಎಲಿಮೆಂಟ್ಸ್ ಡಿವೈಡೆಡ್ ಇಂಟು 3 chapters contains wonderful results on geometry. ಅರ್ಥ ಆಯ್ತಾ? ಸೊ ದ ಜಾಮಿಟ್ರಿ ಆಫ್ ಪ್ಲೇನ್ ಫಿಗರ್ಸ್ ಈಸ್ ನೌನ್ ಆಸ್ ಯೂಕ್ಲಿಡಿಯನ್ ಜಾಮಿಟ್ರಿ. ಇಷ್ಟ ಅರ್ಥ ಆಯ್ತಲ್ಲ? ಸೊ ಇದಿಷ್ಟು ಹಿಸ್ಟ್ರಿ. ಇನ್ನು ನೆಕ್ಸ್ಟು, ಇದೇ ಯೂಕ್ಲಿಡು ಏನು ಮಾಡಿದ್ರು ಅಂದರೆ, ಯೂಕ್ಲಿಡ್ ಸಮ್ಮರೈಸ್ಡ್ ವರ್ಕ್ ಆಫ್ ಜಾಮಿಟ್ರಿ ಆಸ್ ಡೆಫಿನಿಷನ್ಸ್. ಎ ಫ್ಯೂ ಆಫ್ ದೆಮ್ ಆರ್ ಗಿವನ್ ಬಿಲೋ. ಅರ್ಥ ಆಯ್ತಾ? ಸೊ ಏನಂತ ಹೇಳ್ತಿದ್ದಾರೆ, ಯೂಕ್ಲಿಡ್ಡು ಸ್ಟಡಿ ಮಾಡಿ ಆದಮೇಲೆ ಓಕೆ ಕೆಲವೊಂದಿಷ್ಟು ಡೆಫಿನಿಷನ್ಸ್ಗಳನ್ನು ಸಮ್ಮರೈಸ್ ಮಾಡಿದರು. ಕೆಲವೊಂದಿಷ್ಟು ಇವೆ ಡೆಫಿನಿಷನ್ಸು, ಅದೇನು ಅಂತ ನೋಡೋಣ. ಓಕೆ, ಮೊದಲನೇದಾಗಿ, ಎ ಪಾಯಿಂಟ್ ಈಸ್ ದಟ್ ವಿಚ್ ಹ್ಯಾಸ್ ನೋ ಪಾರ್ಟ್. ಓಕೆ, ಸೊ ನಾನು ಆಗಲೇ ಹೇಳಿದ ಹಾಗೆ ಪ್ರೂವ್ಡ್ ರಿಸಲ್ಟ್ಗಳನ್ನು ಯೂಸ್ ಮಾಡಿ ಕೆಲವೊಂದಿಷ್ಟು ವಿಷಯಗಳ ಆಧಾರದ ಮೇಲೆ ಯೂಕ್ಲಿಡ್ಸು ಇವನ್ನೆಲ್ಲ ಸಮ್ಮರೈಸ್ ಮಾಡಿರೋದು. ಅದರಲ್ಲಿ ಮೊದಲನೇದೇನು ಅಂದರೆ, ಎ ಪಾಯಿಂಟ್ ಈಸ್ ದಟ್ ವಿಚ್ ಹ್ಯಾಸ್ ನೋ ಪಾರ್ಟ್. ನೋಡಿ, ಪಾಯಿಂಟ್, ಇದು ಒಂದು ಪಾಯಿಂಟ್. ಪಾಯಿಂಟ್ ಹೀಗೂ ಇರುತ್ತೆ, ಇದನ್ನು ಪಾಯಿಂಟ್ ಅಂತೀನಿ. ಹೌದಾ? ಇದನ್ನು ಕೂಡ ನಾನು ಪಾಯಿಂಟ್ ಅಂತ ಹೇಳ್ತೀನಿ. ಹೌದಾ? ಸೊ ಎ ಪಾಯಿಂಟ್ ಈಸ್ ದಟ್ ವಿಚ್ ಹ್ಯಾಸ್ ನೋ ಪಾರ್ಟ್ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಇದಕ್ಕೆ ಯಾವುದೇ ಭಾಗ ಇಲ್ಲ. ಪಾಯಿಂಟ್ನ ನೀವು ಸುಮ್ಮನೆ ಹಿಂಗಿಡ್ತೀರಿ. ಇದನ್ನು ಡಿಫೈನ್ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಎ ಪಾಯಿಂಟ್ ಈಸ್ ಸಮಥಿಂಗ್ ವಿಚ್ ವಿ ಕ್ಯಾನ್, ಈ ರೀತಿಯಾಗಿ ಒಂದು ಪೆನ್ನ ತಗೊಂಡು ಒಂದು ಸರ್ಫೇಸ್ ಮೇಲೆ ಈ ರೀತಿಯಾಗಿ ಇಟ್ಟರೆ ಪಾಯಿಂಟ್ ಬರುತ್ತೆ. ಹೌದಾ? ಸೊ ಎ ಪಾಯಿಂಟ್ ಈಸ್ ದಟ್ ವಿಚ್ ಹ್ಯಾಸ್ ನೋ ಪಾರ್ಟ್. ಆಲ್ ರೈಟ್. ಎ ಲೈನ್ ಈಸ್ ಬ್ರೆಡ್ತ್ಲೆಸ್ ಲೆಂತ್ ಅಂತ ಹೇಳ್ತಿದ್ದಾರೆ. ನೋಡಿ, ಇದು ಒಂದು ಲೈನ್. ಎ ಲೈನ್ ಈಸ್ ಎ ಬ್ರೆಡ್ತ್ಲೆಸ್ ಲೆಂತ್. ಇದಕ್ಕೆ ಬ್ರೆಡ್ತ್ ಇದೆನಾ? ಬ್ರೆಡ್ತ್ ಅಂದ್ರೆ ಏನು? ಅಗಲ. ಹೌದಾ? ಎ ಲೈನ್ ಈಸ್ ಎ ಬ್ರೆಡ್ತ್ಲೆಸ್ ಲೆಂತ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಲೆಂತ್ ಇದೆ, ಅದರ ಬ್ರೆಡ್ತ್ಲೆಸ್, ಇಟ್ ಈಸ್ ಎ ಬ್ರೆಡ್ತ್ಲೆಸ್. ಓಕೆ, ಫೈನ್. ದ ಎಂಡ್ಸ್ ಆಫ್ ಎ ಲೈನ್ ಆರ್ ಪಾಯಿಂಟ್ಸ್. ಓಕೆ, ದ ಎಂಡ್ಸ್ ಆಫ್ ಅ ಲೈನ್ ಆರ್ ಪಾಯಿಂಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ಲೈನ್ ಯಾವಾಗ ಎಂಡ್ ಆಗುತ್ತೆ ಅಂದರೆ, 2 ಪಾಯಿಂಟ್ಗಳು ಬಂದಾಗ, ಆ ಕಡೆ ಈ ಕಡೆ 2 ಪಾಯಿಂಟ್ಸ್ಗಳು ಇದ್ದಾಗ ಒಂದು ಲೈನ್ ಎಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್. ಎ ಸ್ಟ್ರೇಟ್ ಲೈನ್ ಈಸ್ ಎ ಲೈನ್ ವಿಚ್ ಲೈಸ್ ಇವೆನ್ಲಿ ವಿತ್ ದ ಪಾಯಿಂಟ್ ಆನ್ ಇಟ್ ಸೆಲ್ಫ್. ಓಕೆ, ಸೊ ಎ ಸ್ಟ್ರೇಟ್ ಲೈನ್ ಈಸ್ ಎ ಲೈನ್, ಸ್ಟ್ರೇಟ್ ಲೈನ್ ಅಂದರೆ ದಿಸ್ ಇಸ್ ಅ ಸ್ಟ್ರೇಟ್ ಲೈನ್, ಈಸ್ ಅ ಲೈನ್ ವಿಚ್ ಲೈಸ್ ಇವೆನ್ಲಿ ವಿತ್ ದ ಪಾಯಿಂಟ್ ಆನ್ ಇಟ್ ಸೆಲ್ಫ್. ನಮಗೆಲ್ಲ ಗೊತ್ತೇ ಇದೆ, ನಂಬರ್ ಆಫ್ ಪಾಯಿಂಟ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಏನು ಅಂದರೆ ಏನು? ಲೈನ್. ಹೌದಾ? ಒಂದು ಸ್ಟ್ರೇಟ್ ಲೈನ್ ಆಗಬೇಕು ಅಂದರೆ ನಂಬರ್ ಆಫ್ ಪಾಯಿಂಟ್ಸ್ ಅದ್ರ ಮೇಲೆ ಇರಬೇಕು. ರೈಟ್? ಓಕೆ. ಎ ಸರ್ಫೇಸ್ ಈಸ್ ದಟ್ ವಿಚ್ ಹ್ಯಾಸ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಓನ್ಲಿ. ಸರ್ಫೇಸ್. ಸೊ ಸರ್ಫೇಸ್ ಅಂದರೆ ಏನಂತ ಹೇಳ್ತೀವಿ? ದಿಸ್ ಇಸ್ ಅ ಸರ್ಫೇಸ್. ಓಕೆ, ಸೊ ದಿಸ್ ಇಸ್ ಅ ಸರ್ಫೇಸ್. ಸೊ ಸರ್ಫೇಸ್ ಅಂದ್ರೆ ಏನು? ಇದಿಷ್ಟು ಒಳಗಡೆ ಇರ್ತಕ್ಕಂಥ ಪಾರ್ಟ್ ಏನಿದೆಯಲ್ಲ, ಇದೊಂದು ಸರ್ಫೇಸ್. ಇಟ್ ಹ್ಯಾಸ್ ಲೆಂತ್ ಆ್ಯಂಡ್ ಬ್ರೆಡ್ತ್. ಹೌದಾ? It has length and breadth only. The edges of a surface are lines. ಹೌದಾ? ಸೊ ಎಡ್ಜಸ್, ಇಲ್ಲಿ ನೋಡಿ ಇದೆಲ್ಲ ಎಡ್ಜಸ್ ಅಂತೀವಿ ಇದನ್ನು. ಸೊ ದ ಎಡ್ಜಸ್ ಆಫ್ ದ ಸರ್ಫೇಸ್ ವಿಲ್ ಬಿ ಆಲ್ವೇಸ್ ಲೈನ್ಸ್ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್. ಓಕೆ, ಲಾಸ್ಟ್. ಎ ಪ್ಲೇನ್ ಸರ್ಫೇಸ್ ಇಸ್ ಅ ಸರ್ಫೇಸ್ ವಿಚ್ ಲೈಸ್ ಇವೆನ್ಲಿ ವಿತ್ ದ ಸ್ಟ್ರೇಟ್ ಆನ್ ಇಟ್ ಸೆಲ್ಫ್ ಅಂತ ಹೇಳ್ತಿದ್ದಾರೆ. ಓಕೆ, ಪ್ಲೇನ್ ಸರ್ಫೇಸ್ ಇಸ್ ಅ ಸರ್ಫೇಸ್ which lies evenly with the straight on itself.
ಆಲ್ ರೈಟ್. ಸೊ ಪ್ಲೇನ್ ಸರ್ಫೇಸ್ ಅಂದ್ರೆ ಎ ಪ್ಲೇನ್ ಸರ್ಫೇಸ್ ಈಸ್ ಅ ಸರ್ಫೇಸ್, ಇದು ಒಂದು ಸರ್ಫೇಸ್ ವಿಚ್ ಲೈಸ್ ಇವೆನ್ಲಿ ವಿತ್ ದ ಸ್ಟ್ರೇಟ್ ಆನ್ ಇಟ್ ಸೆಲ್ಫ್. ಹೌದಾ? ಸೊ ಇಟ್ ಈಸ್ ಕಂಟೈನ್ಡ್ ವಿತ್ ದ ಸ್ಟ್ರೇಟ್ ಲೈನ್ಸ್. ಹೌದಾ? ವಿತ್ ಇಟ್ ಸೆಲ್ಫ್. ಓಕೆ. ಸೊ ಇದು ಹೆಂಗೆ ಅಂದರೆ ನಾನು ಹೇಳ್ತಿದ್ದೀನಿ, ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ಇಟ್ ಈಸ್ ಸಮಥಿಂಗ್, ಇದು ಏನು ಹೇಳ್ತಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ, ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡ್ಕೊತಿದ್ದೀರಾ ಅಂತ ನಾನು ಅನ್ಕೊತಿದ್ದೀನಿ. ಇಫ್ ಯು ಕೇರ್ಫುಲಿ ಸ್ಟಡಿ ದೀಸ್ ಡೆಫಿನಿಷನ್ಸ್, okay, if you carefully study these definitions, you find that some of the terms like part, breadth, length, okay, evenly, etc. need to be further explained clearly. ನೋಡಿ, ಇವಾಗ ನಮಗೆ ಲೆಂತ್ ಬ್ರೆಡ್ತ್ ಓಕೆ ಎಲ್ಲ ಕಲ್ತಿದ್ದೀವಿ, ಮಾಡ್ತಿದ್ವಿ. ಒಂದು ಟೈಮ್ ಒಳಗೆ ಜನಗಳಿಗೆ ಇದ್ರ ಬಗ್ಗೆ ನಾಲೆಡ್ಜೇ ಇದ್ದಿದ್ದಿಲ್ಲ. ಹೌದಾ? ಈಗ ಒಂದು ಸ್ಟೇಟ್ಮೆಂಟ್ ಇತ್ತು, ಏನು ಅಂದರೆ ಎ ಸರ್ಫೇಸ್ ಈಸ್ ದಟ್ ವಿಚ್ ಹ್ಯಾಸ್ ಲೆಂತ್ ಆ್ಯಂಡ್ ಬ್ರೆಡ್ತ್. ಜನಗಳಿಗೆ ಸರ್ಫೇಸ್ ಬಗ್ಗೆ ನೀವು ಹೇಳ್ತಿದ್ದೀರಾ, ಸರ್ಫೇಸ್ ಅನ್ನೋದ್ರ ಬಗ್ಗೆ ಜನಗಳಿಗೆ ಗೊತ್ತಿಲ್ಲ. ಈಗ ಇಟ್ ಹ್ಯಾಸ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಅಂದರೆ ಜನಗಳು ಮತ್ತೆ ನಿಮಗೆ ಕೇಳ್ತಾರೆ ಲೆಂತ್ ಆ್ಯಂಡ್ ಬ್ರೆಡ್ತ್ ಅಂದರೆ ಏನು ಫಸ್ಟು ಅಂತ. ಹೌದಾ? ಆಮೇಲೆ ಎ ಪಾಯಿಂಟ್ ಈಸ್ ದಟ್ ವಿಚ್ ಹ್ಯಾಸ್ ನೋ ಪಾರ್ಟ್. ಹಾಗಾದರೆ ಪಾರ್ಟ್ ಅಂದರೆ ಏನು? ಪಾರ್ಟ್ ಗೊತ್ತಿದ್ರೆ ಪಾಯಿಂಟ್ ಅರ್ಥ ಆಗುತ್ತೆ, ಲೆಂತ್ ಬ್ರೆಡ್ತ್ ಗೊತ್ತಿದ್ರೆ ಸರ್ಫೇಸ್ ಅರ್ಥ ಆಗ್ತದೆ. ಹೌದಾ? ಸೊ ಅಂಥ ಒಂದು ಟೈಮ್ ಅದು ನೀಡ್ ಟು ಬಿ ಫರ್ದರ್ ಎಕ್ಸ್ಪ್ಲೇನ್ಡ್ ಕ್ಲಿಯರ್ಲಿ. ಹೌದಾ? ಕ್ಲಿಯರ್ ಆಗಿ ಫಸ್ಟ್ ಇವುಗಳು ಏನು ಅಂತ ಅರ್ಥ ಆದ್ರಲ್ಲ, ಅವೆಲ್ಲ ಅರ್ಥ ಆಗೋದು ಸ್ಟೇಟ್ಮೆಂಟ್ಸು, ಡೆಫಿನೇಷನ್ಸ್. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಹಿಸ್ ಡೆಫಿನೇಷನ್ ಆಫ್ ಎ ಪಾಯಿಂಟ್. ಹೌದಾ? ನಾನು ಇವಾಗ ತಾನೇ ಹೇಳಿದೆ ಪಾಯಿಂಟ್ ಅಂದರೆ ಏನು, ವಿಚ್ ಹ್ಯಾಸ್ ನೋ ಪಾರ್ಟ್ ಅಂತ ಹೇಳಿದೆ. ಹಾಗಿದ್ರೆ ಪಾರ್ಟ್ ಅಂದರೆ ಏನು ಅಂತ ಜನಗಳಿಗೆ ಗೊತ್ತಿಲ್ಲ. ಓಕೆ, ಯು ಶುಡ್ ನಾಟ್ ಥಿಂಕ್ ಇವಾಗಿಂದು ಕರೆಂಟ್ ಸಿಚುಯೇಷನ್ ಬಗ್ಗೆ ಯೋಚನೆ ಮಾಡಿಬಿಡಿ, ಹಳೆಯ ಕಾಲದ ಬಗ್ಗೆ ನೀವು ಯೋಚನೆ ಮಾಡಬೇಕು. ಓಕೆ, ಇನ್ ದಿಸ್ ಡೆಫಿನಿಷನ್ ಎ ಪಾರ್ಟ್ ನೀಡ್ಸ್ ಟು ಬಿ ಡಿಫೈನ್ಡ್. ಫಸ್ಟ್ ಪಾರ್ಟ್ ಬಗ್ಗೆ ಅರ್ಥ ಆದರೆ ಪಾಯಿಂಟ್ ಬಗ್ಗೆ ಅರ್ಥ ಆಗುತ್ತೆ. ಸಪೋಸ್ ಆಫ್ ಯು ಡಿಫೈನ್ ಎ ಪಾರ್ಟ್ ಟು ಬಿ ದಟ್ ವಿಚ್ ಅಕ್ಯುಪೈಸ್ ಏರಿಯಾ. ಅಗೇನ್ ಆ್ಯನ್ ಏರಿಯಾ ನೀಡ್ಸ್ ಟು ಬಿ ಡಿಫೈನ್ಡ್. ಪಾರ್ಟ್ ಅಂದರೆ ಏನೋ ಒಂದು ಭಾಗ ಅಂತ. ಆ ಭಾಗ ಅನ್ನೋದನ್ನು ನಾವು ಹೇಗೆ ಡಿಫೈನ್ ಮಾಡ್ಬೋದು ಅಂದರೆ ಅದು ಒಂದಿಷ್ಟು ಪರ್ಟಿಕ್ಯುಲರ್ ಸ್ಪೇಸ್, ಏರಿಯಾ ಅಂತ ಹೇಳ್ತೀವಿ. ಹಾಗಿದ್ರೆ ಏರಿಯಾ ಅಂದರೆ ಏನು ಅಂತ ಮತ್ತೆ ನೀವು ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಹೌದಾ? ಸೊ ಜನಗಳಿಗೆ ಏರಿಯಾ ಬಗ್ಗೆ ನಾಲೆಡ್ಜ್ ಇದ್ರೆ ಪಾರ್ಟ್ ಬಗ್ಗೆ ಗೊತ್ತಾಗುತ್ತೆ, ಪಾರ್ಟ್ ಬಗ್ಗೆ ನಾಲೆಡ್ಜ್ ಇದ್ರೆ ಪಾಯಿಂಟ್ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಟು ಡಿಫೈನ್ ಒನ್ ಥಿಂಗ್ ಯು ನೀಡ್ ಟು ಡಿಫೈನ್ ಮೆನಿ ಅದರ್ ಥಿಂಗ್ಸ್ ಆ್ಯಂಡ್ ಯು ಮೇ ಗೆಟ್ ಎ ಲಾಂಗ್ ಚೈನ್ ಆಫ್ ಡೆಫಿನೇಷನ್ಸ್. ಇದೇ ರೀತಿ ಒಂದ್ರ ಹಿಂದೆ ಒಂದು ಚೈನ್, ಅದು ಒಂದಕ್ಕೊಂದು ಕೊಂಡಿ ಇರುತ್ತೆ. ಒಂದು ಅರ್ಥ ಆದರೆ ಇನ್ನೊಂದು ಅರ್ಥ ಆಗುತ್ತೆ, ಇನ್ನೊಂದು ಅರ್ಥ ಆದರೆ ಮತ್ತೊಂದು ಅರ್ಥ ಆಗುತ್ತೆ. ಈ ರೀತಿಯಾಗಿ ಇತ್ತು ಪರಿಸ್ಥಿತಿ. ವಿತೌಟ್ ಆ್ಯನ್ ಎಂಡ್ ಇಟ್ ಈಸ್ ಆನ್ ಎಂಡ್ಲೆಸ್. ಓಕೆ, ವಿತೌಟ್ ಆ್ಯನ್ ಎಂಡ್ ಅಂದರೆ ಒಂದ್ರ ಹಿಂದೆ ಒಂದು ಸರಪಳೆ ಇರುತ್ತೆ, ನೀವು ಒಂದ್ರ ಹಿಂದೆ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಸೊ ಫಾರ್ ಸಚ್ ರೀಸನ್ಸ್ ಮ್ಯಾಥಮೆಟಿಷಿಯನ್ಸ್ ಅಗ್ರಿ ಟು ಲೀವ್ ಸಮ್ ಜಾಮೆಟ್ರಿಕಲ್ ಟರ್ಮ್ಸ್ ಅನ್ಡಿಫೈನ್ಡ್. ಹಾಗಾಗಿ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು, ಜಾಮೆಟ್ರಿಕಲ್ ಟರ್ಮ್ಸ್ಗಳನ್ನು ಅನ್ಡಿಫೈನ್ಡ್ ಆಗಿ ಅಂದರೆ ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬಿಟ್ಬಿಟ್ರು. ಹೌಎವರ್ ವಿ ಡೂ ಹ್ಯಾವ್ ಎ ಇನ್ಟ್ಯೂಟಿವ್ ಫೀಲಿಂಗ್ ಫಾರ್ ದ geometric concept of a point than what the definition above gives us. So we represent a point as a dot even though a dot has some dimension. Okay na? All right. So ಈಗ undefined ಟರ್ಮ್ಸ್ಗಳು ಅಂತ ನಾನು ಏನು ಹೇಳಿದ್ನಲ್ಲ ಅದ್ರ ಬಗ್ಗೆ ನಾವು ಇವಾಗ ಮಾತಾಡೋಣ. ಸೊ ಅನ್ಡಿಫೈನ್ಡ್ ಟರ್ಮ್ಸ್ ಆಫ್ ಜಾಮಿಟ್ರಿಯಲ್ಲಿ ಅನ್ಡಿಫೈನ್ಡ್ ಟರ್ಮ್ಸ್ಗಳು ಯಾವುದು ಅಂತ ನೋಡೋಣ. Set of elements in geometry are point, line and plane. These terms are undefined but can be visualized by certain practical situations. ಹೌದಾ? ಏನಂತ ಹೇಳ್ತಿದ್ದಾರೆ, ಕೆಲವೊಂದಿಷ್ಟು ಸೆಟ್ ಆಫ್ ಟರ್ಮ್ಸ್ ಇದಾವೆ. ಯಾವ್ಯಾವು ಅಂದರೆ ಪಾಯಿಂಟು, ಲೈನ್ ಅಂಡ್ ಪ್ಲೇನ್. ದೀಸ್ ಟರ್ಮ್ಸ್ ಆರ್ ಅನ್ಡಿಫೈನ್ಡ್ ಬಟ್ ಕ್ಯಾನ್ ಬಿ ವಿಜುವಲೈಸ್ಡ್. ಇದನ್ನ ಡಿಫೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ನೋಡ್ಬೋದು ಬೈ ಸರ್ಟೇನ್ ಪ್ರಾಕ್ಟಿಕಲ್ ಸಿಚುಯೇಷನ್ಸ್ ಅಂದರೆ ಈಗ ನಾನು ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಪಾಯಿಂಟ್ನ ನಾನು ಇಡ್ತೀನಿ, ಇದನ್ನ ನೀವು ನೋಡ್ತೀರಾ, ನಾನು ನೋಡ್ತೀನಿ, ನೀವು ನೋಡ್ತೀರಾ. ದಿಸ್ ಇಸ್ ಅ ಪ್ರಾಕ್ಟಿಕಲ್. ನಾನು ಚುಕ್ಕೆ ಅಂದರೆ ಪಾಯಿಂಟನ್ನ ಇಟ್ಟು ತೋರಿಸ್ತಿದ್ದೀನಿ. ದಿಸ್ ಇಸ್ ಅ ಪ್ರಾಕ್ಟಿಕಲ್, ರೈಟ್? ಸೊ ಪಾಯಿಂಟ್, ಇಟ್ ಹ್ಯಾಸ್ ನೈದರ್ ಲೆಂತ್ ನಾರ್ ಬ್ರೆಡ್ತ್ ನಾರ್ ಥಿಕ್ನೆಸ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಫೈನ್ ಡಾಟ್. ಸೊ ಹಾಗಿದ್ರೆ ಹೆಂಗೆ ನಾವು ಹೇಳ್ಬೋದು ಅಂದರೆ ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇಟ್ ಈಸ್ ಅ ಫೈನ್ ಡಾಟ್ ಅನ್ಬೋದು. ಇದಕ್ಕೆ ಲೆಂತ್ ಇಲ್ಲ, ಬ್ರೆಡ್ತ್ ಇಲ್ಲ, ಥಿಕ್ನೆಸ್ಸು ಇಲ್ಲ. ಓಕೆ, ಲೈನ್,
If we fold a piece of paper, the crease of paper represents a line ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡಿ, ಎಕ್ಸಾಂಪಲ್ ಹೇಳೋದಾದ್ರೆ, ಇಫ್ ವಿ ಫೋಲ್ಡ್ ಅ ಪೀಸ್ ಆಫ್ ಪೇಪರ್, ಯಾವ್ದಾದ್ರು ಒಂದು ಪೇಪರ್ನ ನೀವು ಫೋಲ್ಡ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಕ್ರೀಸ್ ಆಫ್ ಪೇಪರ್. ಓಕೆ, ಸೊ ಈಗ ಸಪೋಸ್ ನನ್ನ ಹತ್ರ ಒಂದು ಪೇಪರ್ ಇದೆ, ಇದನ್ನ ನಾನೇನ್ ಮಾಡ್ತೀನಿ, ಫೋಲ್ಡ್ ಮಾಡ್ತೀನಿ, ರೈಟ್? ಸೊ ಫೋಲ್ಡ್ ಮಾಡಿದಾಗ ನೀವೇನ್ ನೋಡ್ತೀರಾ, ಕ್ರೀಸ್ ಅಂದ್ರೆ ಇದನ್ನ ಗುರುತು ನೋಡ್ತೀರಾ, ಹೌದಾ? ಮಿಡಲ್ ಅಲ್ಲಿ ಇದೇನು ಸ್ಟ್ರೇಟ್ ಅಂತ ಅಂದ್ರೆ ಲೈನ್ ಅಂತ ಹೇಳ್ತಿದ್ದಾರೆ. ಸೊ ಇಟ್ ರೆಪ್ರೆಸೆಂಟ್ಸ್ ಅ ಲೈನ್. ಎ ಲೈನ್ ಕೆನಾಟ್ ಬಿ ಡ್ರಾನ್ ಫುಲ್ಲಿ ಆನ್ ದ ಪೇಪರ್ ಬಿಕಾಸ್ ಇಟ್ ಎಕ್ಸ್ಟೆಂಡ್ಸ್ ಇಂಡೆಫಿನೆಟ್ಲಿ ಇನ್ ಬೋತ್ ದ ಡೈರೆಕ್ಷನ್ಸ್. ಓಕೆ, ಸೊ ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡಿ, ಇದು ಲೈನ್ ಅಂತ ಹೇಳಿದೆ ನಾನು, ಹೌದಾ? ಆದ್ರೆ ಅವ್ರು ಏನ್ ಹೇಳ್ತಿದ್ದಾರೆ, ಲೈನ್ ಕೆನಾಟ್ ಬಿ ಡ್ರಾನ್ ಫುಲ್ಲಿ ಆನ್ ದ ಪೇಪರ್. ಸೊ ಇದ್ರ ಮೇಲ್ಗಡೆ ಇದು ಲೈನ್ ಕರೆಕ್ಟು, ಆದ್ರೆ ಇದನ್ನ ಪೂರ್ತಿಯಾಗಿ ಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಲೈನ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಆನ್ ಬೋತ್ ದ ಡೈರೆಕ್ಷನ್ಸ್, ಹೌದಾ? ಇಂಡೆಫಿನೆಟ್ಲಿ ಅದನ್ನ ಎರಡೂ ಡೈರೆಕ್ಷನ್ ಅಲ್ಲೂ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಈಸ್ ಲೈನ್. ಓಕೆ, ಸೊ ಇದು ಪೂರ್ತಿಯಾಗಿ ಸ್ಟೇಟ್ಮೆಂಟು ಅಲ್ಲ, ಬಟ್ ನಾವು ಅರ್ಥ ಮಾಡ್ಕೋಬೇಕು, ಹೌದಾ? ಸೊ ಇಟ್ಸ್ ಸಮಥಿಂಗ್ ವಿ ಕ್ಯಾನ್ ಸೇ, ಬಟ್ ಇಟ್ಸ್ ನಾಟ್ ಎಕ್ಸಾಕ್ಟ್ ಸ್ಟೇಟ್ಮೆಂಟ್. ಹೌದಾ? ನಿಮಗೆ ಅರ್ಥ ಆಗ್ತಿದ್ದಲ್ಲ, ಏನೋ ಒಂದು ಅದ್ರ ಬಗ್ಗೆ ನಾವು ಹೇಳ್ಬೋದು, ಆದರೆ ಹಿಂಗೆ ಅಂತ ಡಿಫೈನ್ ಮಾಡೋದು ಕಷ್ಟ. ಇದು ಕಂಪ್ಲೀಟ್ ಡೆಫಿನಿಷನ್ನು ಅಲ್ಲ, ಹೌದಾ? ಸೊ ದೀಸ್ ಟರ್ಮ್ಸ್ ಆರ್ ಕಾಲ್ಡ್ ಅನ್ಡಿಫೈನ್ಡ್ ಬಿಕಾಸ್, ಯಾಕೆ ಅಂದರೆ ದೀಸ್ ಟರ್ಮ್ಸ್ ಯೂಸ್ಡ್ ಇನ್ ಡೆಫಿನೇಷನ್ಸ್ ಆಫ್ ಪಾಯಿಂಟ್, ಲೈನ್ ಅಂಡ್ ಪ್ಲೇನ್ ಫರ್ದರ್ ನೀಡೆಡ್ ಆನ್ ಎಕ್ಸ್ಪ್ಲನೇಷನ್. ನೋಡಿ, ಈ ಪಾಯಿಂಟ್, ಲೈನ್ ಮತ್ತೆ ಪ್ಲೇನ್ ಇವೆಲ್ಲ ಏನಿದಾವಲ್ಲ, ಇದಕ್ಕೆ ಇನ್ನು ಫರ್ದರ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳ್ತಿದ್ದಾರೆ. ಯಾಕೆ ಅನ್ಡಿಫೈನ್ಡ್ ಅಂದ್ರೆ ನಾನು ಹೇಳಿದೆ, ಇದನ್ನ ಪೂರ್ತಿಯಾಗಿ ಎಕ್ಸಾಕ್ಟ್ ಆಗಿ ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಇದನ್ನ ನಾವು ನೋಡ್ಬೋದು, ಪ್ರಾಕ್ಟಿಕಲ್ ಆಗಿ ಕಾಣಬಹುದು, ಹೌದಾ? ಸೊ ಅದಕ್ಕೆ ಇದನ್ನ ಅನ್ಡಿಫೈನ್ಡ್ ಟರ್ಮ್ಸ್ ಅಂತ ಹೇಳ್ತಾರೆ. ಓಕೆ, ಇನ್ನು ಫರ್ದರ್ ಎಕ್ಸ್ಪ್ಲನೇಷನ್ ಬೇಕು ಆರ್ ನೀಡೆಡ್ ಟು ಬಿ ಡಿಫೈನ್ಡ್. ಓಕೆ, ಸೊ ಟು ಡಿಫೈನ್ ಒನ್ ಥಿಂಗ್ you need to define many other things. This is many other things and you may get a long chain of definitions without an end. ಮತ್ತದೇ ಹೇಳ್ತಿದ್ದಾರೆ, ಒಂದ್ರ ಹಿಂದೆ ಒಂದು ಪಾಯಿಂಟ್ ಅರ್ಥ ಆಗಬೇಕು ಅಂದ್ರೆ ಪಾರ್ಟ್ ಅರ್ಥ ಆಗಬೇಕು, ಪಾರ್ಟ್ ಹಿಂದ್ಗಡೆಗೆ ಏರಿಯಾ ಬಗ್ಗೆ ಗೊತ್ತಿರಬೇಕು, ಈ ರೀತಿಯಾಗಿ ಒಂದ್ರ ಹಿಂದೆ ಒಂದಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಯೂಕ್ಲಿಡ್ assumed certain properties which were not to be proved. These assumptions are actually obvious, okay, and universal truths. He divided them into two types, axioms and postulates. So Euclid ಏನ್ ಮಾಡಿದ್ರು ಅಂದ್ರೆ, so certain he assumed certain properties. ಕೆಲವೊಂದಿಷ್ಟು ಪ್ರಾಪರ್ಟೀಸ್ ಅಂದ್ರೆ ಏನ್ ಹೇಳ್ತೀವಿ, ಕೆಲವೊಂದಿಷ್ಟು ಅದರಲ್ಲಿ ಇರ್ತಕ್ಕಂಥ ಏನು ಲಕ್ಷಣಗಳು ಅಂತ ಏನ್ ಹೇಳ್ತೀವಲ್ಲ, ಪ್ರಾಪರ್ಟೀಸ್, ಅದರಿಂದ ಅದು ಎಕ್ಸಿಸ್ಟ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನ ಅಬ್ಸರ್ವ್ ಮಾಡಿ ಹಿ ಅಸ್ಯೂಮ್ಡ್ ವಿಚ್ ವರ್ ನಾಟ್ ಟು ಬಿ ಪ್ರೂವ್ಡ್. ಇದಕ್ಕೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಯಾವ ಪ್ರೂವಿಂಗು ಬೇಕಾಗಿಲ್ಲ. ದೀಸ್ ಅಸಂಪ್ಷನ್ಸ್ ಆರ್ ಆಕ್ಚುಲಿ ಯೂನಿವರ್ಸಲ್ ಟ್ರೂತ್. ಯೂನಿವರ್ಸಲ್ ಒಪ್ಕೊಂಡಿರುವಂತಹ ಮಾತುಗಳು ಇವು, ಇವುಗಳನ್ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಹಿ ಡಿವೈಡೆಡ್ ದೆಮ್ ಇನ್ ಟು ಟೂ ಟೈಪ್ಸ್, ಆಕ್ಸಿಯಮ್ಸ್ ಅಂಡ್ ಪಾಸ್ಟುಲೇಟ್ಸ್. ಸೊ ಈ ರೀತಿಯಾಗಿ ಹೇಳ್ತಾ ನಾನು ಅಸ್ಯೂಮ್ ಮಾಡ್ತಿರ್ತಕ್ಕಂಥ ವಿಷಯಗಳು ಏನಿದಾವಲ್ಲ ಯೂನಿವರ್ಸಲಿ ಟ್ರುತ್ ಇತ್ತು, ಎಲ್ಲರೂ ಅಂದ್ರೆ ಇವೆಲ್ಲ ಟ್ರುತ್ ಅಂದ್ರೆ ಏನು, ಸತ್ಯವಾಗಿರುವಂತಹ ಮಾತುಗಳು. ಓಕೆ, ಸೊ ಇದನ್ನ ಅವರು ಎರಡು ರೀತಿ ಡಿವೈಡ್ ಮಾಡಿ ಆಕ್ಸಿಮ್ಸ್ ಮತ್ತೆ ಪಾಸ್ಟುಲೇಟ್ಸ್ ಅಂತ ಹೆಸರು ಕೊಟ್ಟರು. ಸೊ ಈ ಆಕ್ಸಿಮ್ಸ್ ಮತ್ತೆ ಪಾಸ್ಟುಲೇಟ್ಸ್ ಏನೇನು ಒಳಗೊಂಡಿರುತ್ತೆ, ಅದರಲ್ಲಿ ಏನೇನಿದೆ ಅಂತ ನಾವು ತಿಳ್ಕೊಳ್ಳೋಣ. ಇಷ್ಟ ಅರ್ಥ ಆಯ್ತಾ? ಇದು ನೋಡ್ರಿ ನಮ್ಮ ಹಿಸ್ಟ್ರಿ. ಯಾವ್ದ್ರ ಹಿಸ್ಟ್ರಿ? ಯೂಕ್ಲಿಡ್ಸ್ ಜಾಮೆಟ್ರಿ ಬಗ್ಗೆ ನಾವು ಹಿಸ್ಟ್ರಿ ಕಲ್ತಿದ್ದು, ಹೆಂಗಿತ್ತು ಅಂತ. ಅರ್ಥ ಆಯ್ತಾ? ಫೈನ್. ಯೂಕ್ಲಿಡ್ಸ್ ಆಕ್ಸಿಮ್ಸ್. ಓಕೆ, ಸೊ ಯೂಕ್ಲಿಡ್ಸು 7 ಆಕ್ಸಿಮ್ಸ್ಗಳನ್ನು ಹೇಳಿದ್ರು. ಓಕೆ, ಸೊ ಅವು ಏನೇನು ಅಂತ ನೋಡೋಣ. ಮೊದಲನೇದಾಗಿ, ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಸೊ ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂದರೆ ನೋಡಿ, ಎಕ್ಸಾಂಪಲ್, ಎ ಇಸ್ ಈಕ್ವಲ್ ಟು 3. ಓಕೆ, ಎ ಇಸ್ ಈಕ್ವಲ್ ಟು 3 ಆ್ಯಂಡ್ ಸಿ ಇಸ್ ಈಕ್ವಲ್ ಟು 3. ಏನು, ಎ ಇಸ್ ಈಕ್ವಲ್ ಟು 3 ಆ್ಯಂಡ್ ಸಿ ಇಸ್ ಈಕ್ವಲ್ ಟು 3 ಇದೆ. ಸೊ ಎ ಮತ್ತು ಸಿ ವ್ಯಾಲ್ಯೂ 3 ಆದಮೇಲೆ ಎ ವಿಲ್ ಆಲ್ಸೋ ಬಿ ಈಕ್ವಲ್ ಟು ಸಿ. ಕರೆಕ್ಟಾ?
ಹೆಂಗೆ ಎ ವ್ಯಾಲ್ಯೂನು 3 ಇದೆ, ಸಿ ವ್ಯಾಲ್ಯೂನು 3 ಇದೆ, ಹಾಗಿದ್ರೆ ಎ ಮತ್ತೆ ಸಿ ಈಕ್ವಲ್ ಆಯಿತು. ಥಿಂಗ್ಸ್ ವಿಚ್ ಆರ್ ಈಕ್ವಲ್, ಎ ಇಸ್ ಈಕ್ವಲ್ ಟು 3 ಈಕ್ವಲ್ ಇದೆ ಟು ದ ಸೇಮ್ ಥಿಂಗ್ಸ್, ಅದೇ ಸಿ ಕೂಡ 3 ಈಕ್ವಲ್ ಇದೆ, ಹಾಗಿದ್ರೆ ಎ ವಿಲ್ ಬಿ ಈಕ್ವಲ್ ಟು ಸಿ ಅನ್ನೋದನ್ನ ಫಸ್ಟ್ ಪಾಸ್ಟುಲೇಟ್ ಆಕ್ಸಿಮ್ಸ್ ಹೇಳುತ್ತೆ. ಓಕೆ, ದಿಸ್ ಇಸ್ ದ ಫಸ್ಟ್ ಆಕ್ಸಿಮ್. ಎರಡನೇದು, ಇಫ್ ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್ ದ ಹೋಲ್ಸ್ ಆರ್ ಈಕ್ವಲ್. ಮೊದಲನೇದು ಅರ್ಥ ಆಯ್ತಲ್ಲ, ಎ ಇಸ್ ಈಕ್ವಲ್ ಟು ಸಿ ಯಾಕಾಗುತ್ತೆ ಅಂದ್ರೆ ಎರಡರ ವ್ಯಾಲ್ಯೂನು 3 ಇರೋದ್ರಿಂದ ಎ ವಿಲ್ ಬಿ ಫೈನಲಿ ಈಕ್ವಲ್ ಟು ಸಿ. ಎರಡನೇದು, ಇಫ್ ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್ ದ ಹೋಲ್ಸ್ ಆರ್ ಈಕ್ವಲ್. ಓಕೆ, ಸೊ ಈಕ್ವಲ್ಸ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು ಸಿ. ಓಕೆ, ಎ ಇಸ್ ಈಕ್ವಲ್ ಟು ಸಿ ಅಂತ ಒಂದಿದೆ, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಝೆಡ್ ಅಂತ ಇದೆ. ಓಕೆ, ಎ ಇಸ್ ಈಕ್ವಲ್ ಟು ಸಿ, ಎಕ್ಸ್ ಇಸ್ ಈಕ್ವಲ್ ಟು ಝೆಡ್. ಇವೇನಿದು, ಇವೆರಡು ಈಕ್ವಲ್, ಇವೆರಡು ಈಕ್ವಲ್. ಇಫ್ ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್ ಅಂತ ಹೇಳ್ತಿದ್ದಾರೆ ನೋಡಿ, ನಾನು ಇದನ್ನ ಆಡ್ ಮಾಡ್ತೀನಿ. ಎ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಸಿ ಪ್ಲಸ್ ಝೆಡ್. ಸೊ ಎರಡು ಈಕ್ವಲ್ಸ್ ಗಳನ್ನ ಆಡ್ ಮಾಡಿದಾಗ ಮತ್ತೆ ನಮಗೆ ಏನ್ ಬರುತ್ತೆ, ದ ಹೋಲ್ಸ್ ಆರ್ ಈಕ್ವಲ್ ಅಗೇನ್. ಅರ್ಥ ಆಯ್ತಾ? ಸೊ ವಿ ಆಡೆಡ್ ಎ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಝೆಡ್. ಸೊ ದೀಸ್ ಆರ್ ಈಕ್ವಲ್, holes will be equal. If equals are subtracted from equals, the remainders are equal. Again, same ತಗೊಳ್ಳಿ, a is equal to c, x is equal to z ಇದ್ರೆ, ಸೊ ರಿಮೈಂಡರ್ ನಮಗೆ ಏನ್ ಬರುತ್ತೆ ಅಂತ ಹೇಳ್ತಿದ್ದಾರೆ, a minus x will be c minus z. ಅರ್ಥ ಆಯ್ತಾ? ಏನು, a minus x will be c minus z. ಆಲ್ ರೈಟ್, ಫೈನ್. ಇದು 1, 2, 3 ಮುಗೀತು. ನಾಲ್ಕನೇದ್ರ ಕಡೆಗೆ ಹೋಗೋಣ. ಸೊ ನಾಲ್ಕನೇದು ಏನು ಹೇಳ್ತಿದ್ದಾರೆ, ಥಿಂಗ್ಸ್ ವಿಚ್ ಕೋಇನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂದರೆ ಈಗ ನನ್ನ ಹತ್ರ ಒಂದು 2 ಪಾಯಿಂಟ್ಸ್ ಇದೆ. ದಿಸ್ ಈಸ್ ಎಕ್ಸ್, ದಿಸ್ ಈಸ್ ವೈ. ಓಕೆ, ನಾನೇನು ಮಾಡ್ತೀನಿ, ಒಂದು ಲೈನ್ನ ಡ್ರಾ ಮಾಡ್ತೀನಿ. ದಿಸ್ ಇಸ್ ದ ಲೈನ್ ಎಕ್ಸ್ ಮತ್ತೆ ವೈ. ಹೌದಾ? ಥಿಂಗ್ಸ್ ವಿಚ್ ಕೋಇನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ನಾನೇನು ಮಾಡ್ತೀನಿ, ಈ ಒಂದು ಪಾಯಿಂಟ್ ಏನಿದೆ ಅಲ್ಲ, ಈ ಎಕ್ಸ್ ಅಂದರೆ ಈ ಒಂದು ಪಾಯಿಂಟ್ ವೈ ಏನಿದೆ ಅಲ್ಲ, ಇಲ್ಲಿಂದ ನಾನು ಒಂದು ಲೈನ್ನ ಡ್ರಾ ಮಾಡ್ತೀನಿ. ಒಂದು ಲೈನ್ನ ನಾನು ಡ್ರಾ ಮಾಡ್ತೀನಿ. ನೋಡಿ, ನಾನು ಈ ಪಾಯಿಂಟ್ ವೈ ಇಂದ ಎಕ್ಸಿಗೆ ಲೈನ್ನ ಡ್ರಾ ಮಾಡಿದಾಗ ಅಥವಾ ಎಕ್ಸಿಂದ ವೈಗೆ ಡ್ರಾ ಮಾಡಿದಾಗ ಏನಾಗುತ್ತೆ, ಇನ್ನೊಂದು ಲೈನ್ನ ಡ್ರಾ ಮಾಡಿದೆ, ಏನಾಯ್ತು, ಕೋಇನ್ಸೈಡ್ ಆಯಿತು. ಹೌದಾ? ಸೊ ಎಕ್ಸ್ ಮತ್ತೆ ವೈ, ನಾನು ಇನ್ನೊಂದು ಎ ಮತ್ತೆ ಬಿನ ಇನ್ನೊಂದು ಲೈನ್ ಅದನ್ನ ಪಾಯಿಂಟ್ ವೈ ಇಂದ ನಾನು ಡ್ರಾ ಮಾಡಿದೆ. ಅಗೇನ್ ಅದೇನಾಯ್ತು, ಒಳಗಡೆ ಹೋಯ್ತು. ಇದ್ರ ಅರ್ಥ ಏನು ಅಂದ್ರೆ, ಯಾವುದಾದ್ರೂ 2 ಲೈನ್ಗಳು ಕೋಇನ್ಸೈಡ್ ಆಗ್ತಿದಾವೆ ಅಂದ್ರೆ ದೇ ಆರ್ ನಾಟ್ ಸಪ್ರೇಟ್, ದೇ ಆರ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಯಾವುದಾದ್ರೂ 2 ವಸ್ತುಗಳು ಕೋಇನ್ಸೈಡ್ ಆಗ್ತಿದಾವೆ ಅಂದ್ರೆ ದೇ ವಿಲ್ ಬಿ ಈಕ್ವಲ್ ಟು ಒನ್ ಅನದರ್. ಫೈನ್, ಅರ್ಥ ಆಯ್ತಾ? ಥಿಂಗ್ಸ್ ವಿಚ್ ಕೋಇನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. 2 ಲೈನ್ಗಳು ಕೋಇನ್ಸೈಡ್ ಆಗ್ತಿದಾವೆ ಅಂದ್ರೆ ಅವೆರಡು ಈಕ್ವಲ್. ಕೋಇನ್ಸೈಡ್ ಆದ್ರೆ ಕಾಣಲ್ಲ, ನಿಮಗೆ ಗೊತ್ತೇ ಆಗಲ್ಲ. ಸೊ ದೇ ಆರ್ ಈಕ್ವಲ್, ಯು ಕೆನಾಟ್ ಫೈಂಡ್ ಇಟ್ ಔಟ್. ಹೌದಾ? ದ ಹೋಲ್ ಈಸ್ ಗ್ರೇಟರ್ ದನ್ ದ ಪಾರ್ಟ್. ಸಿಂಪಲ್. ಹೌದಾ? ದ ಹೋಲ್ ಈಸ್ ಗ್ರೇಟರ್ ದನ್ ದ ಪಾರ್ಟ್. ಏನು ಹೇಳ್ತಿದ್ದಾರೆ ನೋಡಿ, ನಮಗೆಲ್ಲ ಗೊತ್ತೇ ಇದೆ ಹೋಲ್ ಅಂದರೆ ಏನು. ಎಕ್ಸಾಂಪಲ್, ನಿಮ್ಮ ಹತ್ರ ಯಾವುದಾದ್ರೂ ಸ್ವೀಟ್ ಇದೆ ಅಂತ ಇಟ್ಕೊಳ್ರಿ. ಸ್ವೀಟ್ ಲೈಕ್ ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಕೇಕ್ ಇದೆ. ಓಕೆ, ದಿಸ್ ಇಸ್ ದ ಕೇಕ್. ಈ ಕೇಕ್ ಒಳಗೆ ನೀವು ಏನು ಮಾಡ್ತೀರಾ ಅಂದರೆ, ಒಂದು ಪಾರ್ಟ್ನ ಕಟ್ ಮಾಡಿ ನಿಮ್ಮ ಫ್ರೆಂಡಿಗೆ ಕೊಡ್ತೀರಾ. ಇದಿಷ್ಟು ಪಾರ್ಟ್ನ ನಿಮ್ಮ ಫ್ರೆಂಡಿಗೆ ಕೊಡ್ತೀರಾ. ಓಕೆ, ಸೊ ಉಳಿದಿದ್ದೇನಿದೆ ಅಲ್ಲ, ಇದಿಷ್ಟು, ಇದು ಈ ಕಟ್ ಮಾಡಿ ಕೊಟ್ಟಿರೋ ಪಾರ್ಟ್ಗಿಂತ ದೊಡ್ಡದು. ಹೌದೋ ಅಲ್ವೋ? ಹೌದಾ? ಸೊ ಇಡೀ ಹೋಲ್ ಏನು ಕೇಕ್ ಏನಿದೆ ಅಲ್ಲ, ಅದರೊಳಗೆ ಒಂದು ಪಾರ್ಟ್ ಕೊಟ್ಟಿರೋದು. ಸೊ ಆಬ್ವಿಯಸ್ಲಿ ನಮಗೆ ಗೊತ್ತೇ ಇದೆ, ದ ಹೋಲ್ ಈಸ್ ಗ್ರೇಟರ್ ದನ್ ದ ಪಾರ್ಟ್. ಹೌದಾ? ಥಿಂಗ್ಸ್, ಈಗ 6ನೇದು, ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಏನಂತ ಹೇಳ್ತಿದ್ದಾರೆ, ಥಿಂಗ್ಸ್ ಎಕ್ಸ್ ಇಸ್ ಈಕ್ವಲ್ ಟು 2a, x is equal to 2a. things which are double of the same things are equal to one another. ಅದೇ ರೀತಿ y is equal to 2a ಅಂತ ಇದೆ. ಸೊ ಡಬಲ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಇದರ ಅರ್ಥ ಏನು, x will be equal to y.
ಓಕೆ, ಇಫ್ ಎಕ್ಸ್ ಈಸ್ 2a, ವೈ ಈಸ್ 2a, ದೆನ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ವೈ. ಅರ್ಥ ಆಯ್ತಾ? ಅದೇ ರೀತಿ ಲಾಸ್ಟ್ನೇದು ನೋಡೋಣ. ಥಿಂಗ್ಸ್ ವಿಚ್ ಆರ್ ಹಾಫ್ಸ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಸೇಮ್ ಹಾಫ್ಸ್ ಅಂದ್ರೆ ಏನು? ಎಕ್ಸ್ ಇಸ್ ಈಕ್ವಲ್ ಟು 1/2y, ದೆನ್ ಝೆಡ್ ಇಸ್ ಈಕ್ವಲ್ ಟು 1/2y. ಹಾಗಿದ್ರೆ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಝೆಡ್. ಎಕ್ಸ್ ವಿಲ್ ಬಿ ಈಕ್ವಲ್ ಟು ಝೆಡ್. ಥಿಂಗ್ಸ್ ವಿಚ್ ಆರ್ ಹಾಫ್ಸ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಅರ್ಥ ಆಯ್ತಾ? ದೀಸ್ ಆರ್ ಯೂಕ್ಲಿಡ್ಸ್ ಆಕ್ಸಿಮ್ಸ್. ಓಕೆ, ಇವಿಷ್ಟು 7 ಆಕ್ಸಿಮ್ಸ್ ಯೂಕ್ಲಿಡು ನಮಗೆ ಹೇಳಿದ್ದು. ಇನ್ನು 5 ಪಾಸ್ಟುಲೇಟ್ಸ್ಗಳಿದೆ, ಅದನ್ನು ನೋಡಿದರೆ CBSE ಮಕ್ಕಳಿಗಂತೂ ಕಾನ್ಸೆಪ್ಟ್ ಕಂಪ್ಲೀಟ್. ಇನ್ನೊಂದು ಕಾನ್ಸೆಪ್ಟ್ ಇದೆ ಅಂತ ಹೇಳಿದೆ, ಅದು ಕರ್ನಾಟಕ ಸ್ಟೇಟ್ ಬೋರ್ಡ್ ಫಾಲೋ ಮಾಡೋರಿಗೆ. ಸೊ ನಾನು ಆಗಲೇ ಹೇಳಿದಾಗೆ ದಿಸ್ ಇಸ್ ಕಂಪ್ಲೀಟ್ಲಿ ಥಿಯರಿ ಪಾರ್ಟ್, ಹೌದಾ? ಸೊ ಏನು ಜಾಸ್ತಿ ತಲೆ ಕೆಡಿಸ್ಕೊಳೋದು ಇಲ್ಲೇ ಇಲ್ಲ ಇದರಲ್ಲಿ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಏನು ಕೊಡ್ತಾರೆ ಅಂತ ಯೋಚನೆ ಮಾಡಿ ಆನ್ಸರ್ ಮಾಡಿದರೆ ಆಯಿತು. ಓಕೆ, ಸ್ಟೇಟ್ಮೆಂಟ್ಸ್ ನೆಕ್ಸ್ಟ್ ಪಾರ್ಟ್ ಏನು? ಸ್ಟೇಟ್ಮೆಂಟ್ಸ್ ಅಂದರೆ ಏನು ಅಂತ ನೋಡೋಣ. ಓಕೆ, ಸೊ ದೆನ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು? ಎ ಸೆಂಟೆನ್ಸ್ ವಿಚ್ ಕ್ಯಾನ್ ಬಿ ಜಡ್ಜ್ಡ್ ಬಿ ಟ್ರೂ ಆರ್ ಫಾಲ್ಸ್ ಈಸ್ ಕಾಲ್ಡ್ ಆಸ್ ಅ ಸ್ಟೇಟ್ಮೆಂಟ್ ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ನಾನೇನಾದರೂ ಒಂದು ಸೆಂಟೆನ್ಸ್ನ ಹೇಳ್ತೀನಿ, ನಾನೇನಾದರೂ ಒಂದು ಸೆಂಟೆನ್ಸ್ನ ಒಬ್ರಿಗೆ ಹೇಳ್ತೀನಿ, ಅದು ಸತ್ಯನೋ ಸುಳ್ಳು, ಟ್ರೂ ಅಥವಾ ಫಾಲ್ಸ್, ರೈಟ್ ಆರ್ ರಾಂಗ್ ಅಂತ ಜಡ್ಜ್ ಮಾಡೋ ಹಾಗಿದ್ರೆ ಅಂಥದನ್ನು ನಾವು ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಏನಂತೀವಿ? ಸ್ಟೇಟ್ಮೆಂಟ್. ಸೇ ಫಾರ್ ಎಕ್ಸಾಂಪಲ್, ನಾವು ಯಾವ ವ್ಯಕ್ತಿ ಬಗ್ಗೆ ಏನಾದರೂ ಹೇಳ್ತಿರ್ತೀವಿ, ಹೌದಾ? ನಾನು ಯಾವುದಾದ್ರೂ ಒಬ್ಬ ವ್ಯಕ್ತಿ ತುಂಬ ಬುದ್ಧಿವಂತ, ಹೀ ಈಸ್ ವೆರಿ ಹೀ ಈಸ್ ವೆರಿ ರಿಯಲಿ ಇಂಟೆಲಿಜೆಂಟ್ ಅಂತ ಹೇಳ್ತೀನಿ. ಸೊ ಬೇರೆಯವರು ಕೂಡ ಅದನ್ನು ಜಡ್ಜ್ ಮಾಡ್ಬೋದಲ್ವಾ? ಅವರಿಗೆ ಎಷ್ಟು ನಾಲೆಡ್ಜ್ ಇದೆ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅವರಿಗೆ ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಎಷ್ಟೊಂದು ಹಿಡ್ತಾ ಇದೆ, ಎಲ್ಲದ್ರ ಮೇಲೆ ಬೇರೆಯವರು ಜಡ್ಜ್ ಮಾಡ್ತಾರೆ. ಎಸ್, ಯು ಆರ್ ರೈಟ್, ಹೀ ಈಸ್ ಇಂಟೆಲಿಜೆಂಟ್ ಅನ್ನೋದನ್ನು ಪ್ರೂವ್ ಮಾಡ್ಬೋದು, ಹೌದಾ? ಅಥವಾ ನಾವೇನಾದರೂ ಯಾರಾದರೂ ಇಲ್ಲ ನೀವು ಇದನ್ನು ತಪ್ಪು ಮಾಡಿದ್ದೀರಿ ಅಂದರೆ ನಾವು ಅದನ್ನು ವಿ ಕ್ಯಾನ್ ಸ್ಕ್ರೂಟಿನೈಸ್, ನಾವು ಅದನ್ನು ಪರಿಶೀಲನೆ ಮಾಡ್ಬೋದು, ಇದು ತಪ್ಪೋ ಸರಿನೋ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ದಿಸ್ ಇಸ್ ರೈಟ್ ಆರ್ ರಾಂಗ್, ನಾನು ಹೇಳಿದ ಕರೆಕ್ಟ್ ಹೌದೋ ಅಲ್ವಾ ಅಂತ ಹೇಳಿ. ಅವರೆಲ್ಲ ಏನು ಮಾಡ್ತಾರೆ, ಬೇರೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾನು ಹೇಳಿದರೆ ಅದು ಸತ್ಯನೋ ಸುಳ್ಳು ಅಂತ ಹೇಳಿ ಕಂಡು ಹಿಡಿತಾರೆ, ಕರೆಕ್ಟ್ ಅಲ್ವಾ? ಸೊ ದೀಸ್ ಆರ್ ದ ಸ್ಟೇಟ್ಮೆಂಟ್ಸ್. ಯಾವುದನ್ನು ನಾವು ಜಡ್ಜ್ ಮಾಡ್ಬೋದೋ ಅದನ್ನು ನಾವು ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಹೇಳೋದಾದರೆ ಮ್ಯಾಥಮೆಟಿಕಲ್ ಆಗಿ, ದ ಸಮ್ ಆಫ್ ದ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ ಈಸ್ ಎ ಟ್ರೂ ಸ್ಟೇಟ್ಮೆಂಟ್. ಹೌದಾ? ನಮಗೆಲ್ಲ ಗೊತ್ತು, ದ ಸಮ್ ಆಫ್ ದ ಆಂಗಲ್ಸ್ ಆಫ್ ಅ ಟ್ರಯಾಂಗಲ್ ವಿಲ್ ಬಿ 180 ಡಿಗ್ರಿ. ಇದು ಗೊತ್ತಿರೋದೆ ನಮಗೆ. ಸೊ ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್ಸ್. ದ ಸಮ್ ಆಫ್ ದ ಆಂಗಲ್ಸ್ ಆಫ್ ದ ಕ್ವಾಡ್ರಿಲೇಟರಲ್ಸ್ ಈಸ್ 180 ಡಿಗ್ರಿ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಇದನ್ನು ನಮಗೆ ಗೊತ್ತು. ಯಾಕೆ ಅಂದರೆ ನಮಗೆ ಗೊತ್ತಿದೆ ಕ್ವಾಡ್ರಿಲೇಟರಲ್ಸ್ ಅಲ್ಲಿ ಸಮ್ ಆಫ್ ದ ಆಂಗಲ್ಸ್ ವಿಲ್ ಬಿ ಈಕ್ವಲ್ ಟು 360 ಡಿಗ್ರಿ ಇರುತ್ತೆ, ಕರೆಕ್ಟಾ? ಸೊ ಇದು ರಾಂಗ್, ಕರೆಕ್ಟ್ ಅಲ್ವಾ? ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್, ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್, ರೈಟ್? ಕರೆಕ್ಟ್ ಅಲ್ವಾ? ನಾವು ಜಡ್ಜ್ ಮಾಡ್ಬೋದು, ಇದು ಟ್ರೂ ಹೌದು, ಇದು ಫಾಲ್ಸ್ ಹೌದು ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ಸೊ ಇದನ್ನು ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಈಗ ಮುಂದೆ ಹೋಗೋಣ. ಸೊ ಆಕ್ಸಿಮ್ಸ್ ಅಂಡ್ ಪಾಸ್ಟುಲೇಟ್ಸ್. ಸೊ ಆಗಲೇ ಆಕ್ಸಿಮ್ಸ್ ಬಗ್ಗೆ ನಾವು ನೋಡಿದ್ದಾಯಿತು, ಹೌದಾ? ಫೈನ್, ಒಂದು ನಿಮಿಷ. ಸೊ ಆಕ್ಸಿಮ್ಸ್ ಬಗ್ಗೆ ನಾವು ನೋಡಿದಾಯಿತು, 7 ಆಕ್ಸಿಮ್ಸ್ಗಳನ್ನು ನಾವು ನೋಡಿದಾಯಿತು. ಈಗ ಪಾಸ್ಟುಲೇಟ್ಸ್ಗಳನ್ನು ನೆಕ್ಸ್ಟ್ ನೋಡೋಣ. ಅದಕ್ಕಿಂತ ಮುಂಚೆ ಆಕ್ಸಿಮ್ಸ್ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಸೆಲ್ಫ್ ಎವಿಡೆಂಟ್ ಟ್ರೂ ಸ್ಟೇಟ್ಮೆಂಟ್ಸ್ ಯೂಸ್ಡ್ ಥ್ರೂ ಔಟ್ ದ ಮ್ಯಾಥಮೆಟಿಕ್ಸ್ ನಾಟ್ ಸ್ಪೆಸಿಫಿಕಲಿ ಲಿಂಕ್ಡ್ ಟು ಜಾಮಿಟ್ರಿ ಆರ್ ಕಾಲ್ಡ್ ಆಕ್ಸಿಮ್ಸ್. ಸೊ ನಾನು ಆಗಲೇ ಹೇಳಿದ್ನಲ್ಲ, ಆಕ್ಸಿಮ್ಸ್ನ ನೀವು ಅಬ್ಸರ್ವ್ ಮಾಡಿದ್ರಿ, ಅದರಲ್ಲಿ ನೀವೇನು ತಿಳ್ಕೊಂಡ್ರಿ ಅಂದರೆ ಇಟ್ ಈಸ್ ಇಟ್ಸ್ ಎ ಜನರಲ್ ಥಿಂಗ್, ಹೌದಾ? ಇಟ್ಸ್ ಅ ವೆರಿ ಕಾಮನ್. ಅದು ಯಾವುದೇ ಜಾಮಿಟ್ರಿಗೆ ಅದು ಲಿಂಕ್ ಆಗಿಲ್ಲ. ಇಟ್ ಈಸ್ ಯೂನಿವರ್ಸಲ್ ಟ್ರೂತ್. ಇದು ಎಲ್ಲರೂ ಅರ್ಥ ಮಾಡ್ಕೊಂಡಿರೋ ಅಂಥದ್ದು, ಹೌದಾ? ಥ್ರೂ ಔಟ್ ದ ಮ್ಯಾಥಮೆಟಿಕ್ಸ್ನ ನಾವು ಯೂಸ್ ಮಾಡ್ತೀವಿ. ಸೆಲ್ಫ್ ಎವಿಡೆಂಟ್, ಅದು ಸೆಲ್ಫ್ ಎವಿಡೆಂಟ್ ಅಂದರೆ ನಾವು ಹೇಳೋದು ಒಂದು ಸಾಮಾನ್ಯವಾಗಿ ನಾವು ಯೋಚನೆ ಮಾಡುವಂಥ ವಿಷಯ. ಇಟ್ ಈಸ್ ಅ ಸೆಲ್ಫ್ ಎವಿಡೆಂಟ್ ಟ್ರೂ ಸ್ಟೇಟ್ಮೆಂಟ್ಸ್ ಯೂಸ್ಡ್ ಥ್ರೂ ಔಟ್ ದ ಮ್ಯಾಥಮೆಟಿಕ್ಸ್ ನಾಟ್ ಸ್ಪೆಸಿಫಿಕಲಿ ಲಿಂಕ್ ಆಗಿಲ್ಲ ಜಾಮಿಟ್ರಿಗೆ, ಆದರೆ ಅದು ಎಲ್ಲ ಕಡೆಯಲ್ಲೂ ಯೂಸ್ ಆಗುತ್ತೆ. ಅಂಥದ್ದನ್ನು ನಾವು ಆಕ್ಸಿಮ್ಸ್ ಅಂತ ಹೇಳ್ತೀವಿ. ಈಗ ಪಾಸ್ಟುಲೇಟ್ಸ್ ಬಗ್ಗೆ ಓದೋಣ ನೆಕ್ಸ್ಟು. ಹಾಗಿದ್ರೆ ಪಾಸ್ಟುಲೇಟ್ಸ್ ಅಂದರೆ ಏನು? while those specific to geometry are known as postulates. So postulates ಹಾಗಿದ್ರೆ
ಜಾಮಿಟ್ರಿಗೆ ಲಿಂಕ್ ಆಗಿದೆ, ಆಕ್ಸಿಮ್ಸು ಲಿಂಕ್ ಆಗಿಲ್ಲ. ಅರ್ಥ ಆಯ್ತಾ? ಇಟ್ ಈಸ್ ವೈಡ್ಲಿ ಕಾಮನ್ಲಿ ಯೂಸ್ಡ್ ಥ್ರೂಔಟ್ ದ ಮ್ಯಾಥಮೆಟಿಕ್ಸ್. ಯಾವುದು? ಆಕ್ಸಿಮ್ಸ್. ಪಾಸ್ಟುಲೇಟ್ಸು ಜಾಮಿಟ್ರಿಗೆ ಲಿಂಕ್ ಆಗಿದೆ. ಆಲ್ ರೈಟ್. ಸೊ ಹೌಎವರ್ ನೌಎಡೇಸ್ ವಿ ಡು ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆಕ್ಸಿಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್. ನಾವೇನು ಇವಾಗ ಡಿಸ್ಟಿಂಗ್ವಿಶ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್. ಸೊ ಈಗ ಯೂಕ್ಲಿಡ್ನ ಆಕ್ಸಿಮ್ಸ್ ಬಗ್ಗೆ ಓದಿದ್ದಾಯಿತು. ಯೂಕ್ಲಿಡ್ಸ್ನ 5 ಪಾಸ್ಟುಲೇಟ್ಸ್ನ ಇವಾಗ ನೋಡೋಣ ಏನೇನು ಅಂತ. ಆಲ್ ರೈಟ್. ಸೊ ನಾನು ಆಗಲೇ ಹೇಳಿದೆ ಪಾಸ್ಟುಲೇಟ್ಸು ಸ್ಪೆಸಿಫಿಕಲಿ ಲಿಂಕ್ ಆಗಿರುತ್ತೆ ಯಾವುದಕ್ಕೆ? ಜಾಮಿಟ್ರಿಗೆ. ಫೈನ್. ಓಕೆ. ಸೊ ಫಸ್ಟ್ ಪಾಸ್ಟುಲೇಟ್ ಏನು ಹೇಳ್ತಿದ್ದಾರೆ ಅಂತ ನೋಡೋಣ. ಸೊ ಎ ಸ್ಟ್ರೇಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. Euclid assumed that there is a unique line joining two distinct points. Okay. So actually ಇಲ್ಲಿ ಪಾಯಿಂಟ್ಸ್ ಅನ್ನೋ ಒಂದು ವರ್ಡ್ ಮಿಸ್ ಆಗಿದೆ. ಸೊ ಪಾಯಿಂಟ್ಸ್ ಅನ್ನೋದನ್ನ ಇಲ್ಲಿ ಆ್ಯಡ್ ಮಾಡೋಣ. ಆಲ್ ರೈಟ್. ಒಂದು ನಿಮಿಷ. ಫೈನ್. ಓಕೆನಾ? ಸೊ ಏನು ಹೇಳ್ತಿದ್ದಾರೆ ಪಾಸ್ಟುಲೇಟ್ 1 ಅಲ್ಲಿ? ಎ ಸ್ಟ್ರೇಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಸಿಂಪಲ್, ಹೌದಾ? ಸೊ ಇಲ್ಲಿ ನನ್ನ ಹತ್ರ ಒಂದು ಪಾಯಿಂಟ್ ಅದೇ, ಇಲ್ಲಿ ಇನ್ನೊಂದು ಪಾಯಿಂಟ್ ಅದೇ. ನಾನೇನು ಮಾಡ್ತೀನಿ? ಇಲ್ಲಿ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ತೀನಿ. ಓಕೆ. ಸೊ ಎ ಸ್ಟ್ರೇಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. ಓಕೆ, ಸಿಂಪಲ್. ಯೂಕ್ಲಿಡ್ ಅಸ್ಯೂಮ್ಡ್ ದಟ್ ದೆರ್ ಇಸ್ ಎ ಯೂನಿಕ್ ಲೈನ್ ಜಾಯ್ನಿಂಗ್ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಏನು ಗೊತ್ತಾ? ಯೂಕ್ಲಿಡ್ ಏನು ಹೇಳಿದ? ಈಗ ನಿಮಗೆ ಏನು ಅನ್ಸುತ್ತೆ ಅಂದರೆ ಏನು ಹೇಳ್ತಿದ್ದಾರೆ ಇವರು? 2 ಪಾಯಿಂಟ್ಗಳಿಂದನೇ ಲೈನ್ ಆಗೋದು, ಇದು ನಮಗೆ ಗೊತ್ತಿರೋದೆ. ಮತ್ತು ಇದನ್ನು ಪಾಸ್ಟುಲೇಟಲ್ಲಿ ಹೇಳ್ತಿದ್ದಾರೆ ಅಂತಂದರೆ ಆವಾಗಿನ ಕಾಲದ ಬಗ್ಗೆ ನೀವು ಯೋಚನೆ ಮಾಡಬೇಕು. ಮತ್ತೆ ನಾನು ಅದನ್ನೇ ಹೇಳೋದು. ಇವಾಗ ನಾವು ತುಂಬ ಡೆವಲಪ್ ಆಗಿವಿ, ಬಟ್ ಒಂದಾನೊಂದು ಕಾಲದೊಳಗೆ ಇದ್ರ ಬಗ್ಗೆ ಏನು ಅಂತಲೂ ಜನರಿಗೆ ಗೊತ್ತಿರಲಿಲ್ಲ, ಹೌದಾ? ಸೊ ಅಂಥ ಟೈಮಲ್ಲಿ ಯೂಕ್ಲಿಡ್ ಇವುಗಳ ಬಗ್ಗೆ ಹೇಳಿದ್ದು, ಹೌದಾ? ಸೊ ಯೂಕ್ಲಿಡ್ ಏನು ಅಸ್ಯೂಮ್ ಮಾಡ್ದ ಅಂದರೆ ದಟ್ ದೇರ್ ಇಸ್ ಎ ಯೂನಿಕ್ ಲೈನ್ ಜಾಯ್ನಿಂಗ್ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಈಗ ಇದನ್ನು ನಾನು ಎಕ್ಸ್, ಇದನ್ನು ವೈ ಅಂತ ತಗೊಳ್ತೀನಿ. ಈ ಎಕ್ಸ್ ಮತ್ತು ವೈ ಪಾಯಿಂಟ್ಸ್ ಏನಿದೆ ಅಲ್ಲ, ಇವೆರಡರ ನಡುವೆನೇ ಲೈನ್ ಏನಾಗಿರಬೇಕು? ಪಾಸ್ ಆಗಿರಬೇಕು. ಓಕೆನಾ? ಅಂದರೆ ಈ ಎಕ್ಸ್ ಮತ್ತು ವೈನ ಬಿಟ್ಟು ಬೇರೆ ಕಡೆಗೆ ಲೈನು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಹೋಯ್ತು ಅಂದ್ಕೊಳ್ಳಿ, ಈ ರೀತಿಯಾಗಿ ಬಂತು. ಸೊ ದಿಸ್ ವಿಲ್ ಬಿ ಎಕ್ಸ್, ದಿಸ್ ವಿಲ್ ಬಿ ವೈ. ಅಂದರೆ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ಗಳು ಇಲ್ಲದೆ ಲೈನು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯೂಕ್ಲಿಡ್ ಹೇಳಿದ್ದು. ಅರ್ಥ ಆಯ್ತಾ? ದಟ್ ದೇರ್ ಇಸ್ ಎ ಯೂನಿಕ್ ಲೈನ್. ಯೂನಿಕ್ ಲೈನ್ ಅಂದರೆ ಒಂದು ಲೈನ್ ಆಗಬೇಕು ಅಂದರೆ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಇರಲೇಬೇಕು ಅಂತ ಹೇಳಿ ಏನು ಹೇಳಿದ್ದು? ಯೂಕ್ಲಿಡ್ಸ್ ಫಸ್ಟ್ ಪಾಸ್ಟುಲೇಟ್. ಓಕೆ. ಸೊ ಒಂದು ಪಾಯಿಂಟ್ ಮತ್ತು ಅನದರ್ ಪಾಯಿಂಟ್ ಎರಡು ಜಾಯಿನ್ ಆಗೋದು ಯಾವಾಗ? ಒಂದು ಸ್ಟ್ರೇಟ್ ಲೈನ್ ಪಾಸ್ ಆದಾಗ. ಅರ್ಥ ಆಯ್ತಾ? ದಿಸ್ ಇಸ್ ದ ಯೂಕ್ಲಿಡ್ಸ್ ಫಸ್ಟ್ ಪಾಸ್ಟುಲೇಟ್. ಸೊ ನಾನು ಆಗಲೇ ಹೇಳಿದ ಹಾಗೆ ಆಕ್ಸಿಮ್ಸ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸಲ್ಲಿ ಎಲ್ಲ ಕಡೆಯಲ್ಲೂ ಉಪಯೋಗಿಸ್ತೀವಿ. ಸಾಮಾನ್ಯವಾಗಿ ಪಾಸ್ಟುಲೇಟ್ಸ್ ಮಾತ್ರ ಕಂಪ್ಲೀಟ್ಲಿ ಜಾಮೆಟ್ರಿಯಲ್ಲಿ ಮಾತಾಡೋವಂಥ ವಿಷಯ. ಓಕೆ. ಸೊ ಇನ್ನು ಎರಡನೇದು ಪಾಸ್ಟುಲೇಟ್ 2. ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೈಟ್ಲಿ. ಏನು? ಎ ಟರ್ಮಿನೇಟೆಡ್ ಲೈನ್. ಟರ್ಮಿನೇಟೆಡ್ ಲೈನ್ ಅಂದರೆ ಏನು? ಇವಾಗ ನಾವೇನು ಹೇಳ್ತೀವಿ? ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ, ಹೌದಾ? ಇದು ಇವಾಗ ನಾವು ಉಪಯೋಗಿಸುವಂಥ ಭಾಷೆ, ವರ್ಡು. ಟರ್ಮಿನೇಟೆಡ್ ಲೈನ್ ಅಂದರೆ ಏನು? ಅಂದರೆ ನಿಂತಿರುವಂಥ ಲೈನ್. ಟರ್ಮಿನೇಟ್ ಅಂದರೆ ಏನು? ನಿಲ್ಲೋದು, ಹೌದಾ? ಅಥವಾ ಕಟ್ ಆಗುವಂಥದ್ದು, ಹೌದಾ? ಸೊ ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೈಟ್ಲಿ. ನೋಡಿ, ಈ ರೀತಿಯಾಗಿ ಟರ್ಮಿನೇಟ್ ಆಗಿರೋಂಥ, ಟರ್ಮಿನೇಟ್ ಅಂದರೆ ಏನು? ಯಾವುದಾದ್ರೂ ಒಂದು ಭಾಗ ಅಂತ ಇಟ್ಕೊಳ್ಳಿ. ಇದನ್ನು ನಾವು ಇಂಡೆಫಿನೈಟ್ ಆಗಿ ಎರಡೂ ಕಡೆಯಲ್ಲೂ ಕೂಡ ಏನು ಮಾಡ್ಬೋದು? ಪ್ರೊಡ್ಯೂಸ್ ಮಾಡ್ಬೋದು, ಈ ರೀತಿಯಾಗಿ. ಓಕೆನಾ? ಸೊ ಈ ರೇ ಅಂದರೆ ಇದು ಆರೋ ಮಾರ್ಕ್ ಏನು ತೋರಿಸುತ್ತೆ ಅಂದರೆ ಇದು ಹೋಗ್ತಾನೆ ಇರುತ್ತೆ ಇಂಡೆಫಿನೈಟ್ ಆಗಿ ಅಂತ. ಓಕೆ. ಸೊ ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೈಟ್ಲಿ. ಓಕೆ, ಫೈನ್. ಇದು ನಮ್ಮ ಸೆಕೆಂಡ್ ಪಾಸ್ಟುಲೇಟ್. ಥರ್ಡ್ ಪಾಸ್ಟುಲೇಟ್: ಎ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಓನ್ಲಿ ಸೆಂಟರ್ ಅಂಡ್ ಎನಿ ರೇಡಿಯಸ್. ವಿತ್ ಎನಿ ಸೆಂಟರ್, ಅದು ವಿತ್ ಎನಿ ಸೆಂಟರ್ ಅಂಡ್ ಎನಿ ರೇಡಿಯಸ್. ಅರ್ಥ ಆಯ್ತಾ? ಎ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಅಂಡ್ ಎನಿ ರೇಡಿಯಸ್. ಓಕೆ, ಏನು ಹೇಳ್ತಿದ್ದಾರೆ ಅಂದರೆ,
ಸೊ ಇವಾಗ ಇದನ್ನ ಡ್ರಾ ಮಾಡಿ ತೋರಿಸ್ತೀನಿ. ಓಕೆ, ಸೊ ಈಗ ನೋಡಿ ಇಲ್ಲೊಂದು ಸರ್ಕಲ್ನ ಡ್ರಾ ಮಾಡೋಣ. ಓಕೆ, ದಿಸ್ ಇಸ್ ಒನ್ ಸರ್ಕಲ್. ಅದೇ ರೀತಿ ಇಲ್ಲಿ ಇನ್ನೂ ಒಂದು ಸರ್ಕಲ್ನ ಡ್ರಾ ಮಾಡ್ತೀನಿ. ಫೈನ್. ಈಗ ಇಲ್ಲಿ ಇನ್ನೊಂದು ಮಾಡೋಣ. ಓಕೆ, ಫೈನ್. ಈಗ ನೋಡಿ 3 ಸರ್ಕಲ್ನ ನಾನು ಡ್ರಾ ಮಾಡಿದೆ. ಸೊ ದೀಸ್ ಆರ್, ಇವುಗಳಿಗೆ ನಾವೇನಂತ ಹೇಳ್ಬೋದು, ದೀಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಏನು ರೇಡಿಯಸ್ ಇದೆ ಅಂತ ನಾನು ಹೇಳ್ಬೋದು. ಕರೆಕ್ಟಾ? ದೀಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ರೇಡಿಯಸ್. ಹೌದಾ? ಇದಕ್ಕೊಂದು ಸೆಂಟರ್ ಇರುತ್ತೆ, ಇದಕ್ಕೊಂದು ಸೆಂಟರ್, ಹಾಗೆ ಇದಕ್ಕೊಂದು ಸೆಂಟರ್. ಸೊ 3 ಸರ್ಕಲ್ಗಳಿಗೂ ಡಿಫ್ರೆಂಟ್ ಏನಿದೆ, ರೇಡಿಯಸ್ ಇದೆ, ಡಿಫ್ರೆಂಟ್ ಸೆಂಟರ್ ಇದೆ. ಹಾಗಿದ್ರೆ ಎನಿ ರೇಡಿಯಸ್ಸು ವಿತ್ ಎನಿ ಸೆಂಟರ್ ನಾವು ಯಾವುದೇ ಸರ್ಕಲ್ನು ಡ್ರಾ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸಿಂಪಲ್ ಸ್ಟೇಟ್ಮೆಂಟ್. ಓಕೆ, ಆಲ್ ರೈಟ್. ಇದೇನು ಪಾಸ್ಟುಲೇಟ್ 3. ಎ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಅಂಡ್ ಎನಿ ರೇಡಿಯಸ್. ಈಗ 4th ಪಾಸ್ಟುಲೇಟ್ ಏನು ಹೇಳ್ತಿದ್ದಾರೆ, ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ರೈಟ್ ಆಂಗಲ್ಸ್ ಅಂದ್ರೆ ಏನು ಗೊತ್ತಿದೆ ನಿಮಗೆ, 90 ಡಿಗ್ರಿ ಇರೋದು. ಹೌದಾ? ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ನೀವು ಯಾವುದೇ ರೈಟ್ ಆಂಗಲ್ಸ್ ತಗೊಳ್ರಿ, ಅವುಗಳು ಈಕ್ವಲ್ ಇದ್ದೇ ಇರುತ್ತೆ, ನೀವೆಂಥ ರೈಟ್ ಆಂಗಲ್ಸ್ ತಗೊಂಡ್ರು. ಯಾಕೆಂದ್ರೆ 90 ಡಿಗ್ರಿ, ಎಲ್ಲವೂ 90 ಡಿಗ್ರಿನೇ ಮೆಷರ್ ಆಗೋದು. ಸೊ ಆಲ್ ರೈಟ್ ಆಂಗಲ್ಸ್, ಸೊ ಹಿಂಗೆ ಬರೆದ್ರೂ ಇದು ರೈಟ್ ಆಂಗಲ್. ಹೌದಾ? ಸೊ 90 ಡಿಗ್ರಿ ವಿಲ್ ಆಲ್ಸೋ ಬಿ ಈಕ್ವಲ್ ಟು 90 ಡಿಗ್ರಿ. ಎಂಥ ರೈಟ್ ಆಂಗಲ್ ತಗೊಂಡ್ರು ಅವೆಲ್ಲ ಈಕ್ವಲ್ ಆಗಿ ಇರುತ್ತೆ ಒಂದಕ್ಕೊಂದು ಅಂತ. ದಿಸ್ ಇಸ್ ದ 4th ಪಾಸ್ಟುಲೇಟ್. ಓಕೆ, ಸೊ 5th ಪಾಸ್ಟುಲೇಟ್ನ ನೋಡೋಣ. ಇಫ್ ಎ ಸ್ಟ್ರೇಟ್ ಲೈನ್ ಫಾಲಿಂಗ್ ಆನ್ 2 straight lines, if a straight line falling on 2 straight lines, ಏನು ಹೇಳ್ತಿದ್ದಾರೆ, 2 ಸ್ಟ್ರೇಟ್ ಲೈನ್ ಇದಾವೆ ಇಲ್ಲಿ. ದಿಸ್ ಇಸ್ AB ಅಂಡ್ CD. ಈ 2 ಸ್ಟ್ರೇಟ್ ಲೈನ್ಗಳ ನಡುವೆ ಫಾಲ್ ಆಗ್ತಾ ಇದೆ ಇನ್ನೊಂದು ಲೈನ್. ಸೊ ಸ್ಟ್ರೇಟ್ ಲೈನ್ ಫಾಲಿಂಗ್ ಅಂತ ಏನು ಹೇಳ್ತಿದಾರಲ್ಲ, ಈ ಲೈನು ಟ್ರಾನ್ಸ್ವರ್ಸಲ್. ಇವಾಗ ನಮಗೆ ಟ್ರಾನ್ಸ್ವರ್ಸಲ್ ಅಂತ ಹೇಳ್ತೀವಿ, ಅವಾಗ ಟ್ರಾನ್ಸ್ವರ್ಸಲ್ ಅಂತ ಜನರಿಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಇಫ್ ಎ ಸ್ಟ್ರೇಟ್ ಲೈನ್, ಈ ಟ್ರಾನ್ಸ್ವರ್ಸಲ್ಲು 2 ಲೈನ್ಗಳ ಮೇಲೆ ಫಾಲ್ ಆದಾಗ ಏನಾಗುತ್ತೆ, ಮೇಕ್ಸ್ ದ ಇಂಟೀರಿಯರ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ಇಟ್. ಹೌದಾ? ಇಲ್ಲಿ ನೋಡಿ ಇಂಟೀರಿಯರ್ ಆಂಗಲ್ಸ್, ಇಲ್ಲಿ ಇದನ್ನ ಆಂಗಲ್ P, ದಿಸ್ ಇಸ್ ಆಂಗಲ್ Q. ಹೌದಾ? ಇವೆರಡು ಏನು ಇಂಟೀರಿಯರ್ ಆಂಗಲ್ಸ್. ಏನಾಗುತ್ತೆ, ಮೇಕ್ಸ್ ದ ಇಂಟೀರಿಯರ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್. ಹೌದಾ? ಸೇಮ್ ಸೈಡ್ ಆಫ್ ಇಟ್. ಹೌದಾ? ಒಂದು ಸೈಡ್, ಈ ಒಂದು ಭಾಗದಲ್ಲಿ ಇಂಟೀರಿಯರ್ ಆಂಗಲ್ಸ್ ಏನಿದೆ ಫಾರ್ಮ್ ಆಗಿದೆ. ಆಫ್ ಇಟ್ ಟೇಕನ್ ಟುಗೆದರ್ ಲೆಸ್ ದೆನ್ 2 ರೈಟ್ ಆಂಗಲ್ಸ್. 2 ರೈಟ್ ಆಂಗಲ್ಸ್ ಅಂದ್ರೆ ಎಷ್ಟು? 90 + 90 180 ಡಿಗ್ರಿ. ಹೌದಾ? ಸೊ 2 ರೈಟ್ ಆಂಗಲ್ಸ್ ಮೀನ್ಸ್ 180 ಡಿಗ್ರಿ. ಏನು ಹೇಳ್ತಿದ್ದಾರೆ, 2 ಸ್ಟ್ರೇಟ್ ಲೈನ್ಗಳ ಮೇಲೆ ಇನ್ನೊಂದು ಸ್ಟ್ರೇಟ್ ಲೈನ್ ಫಾಲ್ ಆದಾಗ ಏನಾಗುತ್ತೆ, ಒಂದು ಸೈಡಲ್ಲಿ ಇಂಟೀರಿಯರ್ ಆಂಗಲ್ಸ್ ಏನು ಫಾರ್ಮ್ ಆಗಿದೆ ಅಲ್ಲ, ಅವುಗಳು ಹೆಂಗಿರುತ್ತೆ ಅಂದರೆ, ವೆನ್ ವಿ ಆ್ಯಡ್ P + Q, ಇಫ್ ಇಟ್ ಟೇಕನ್ ಟುಗೆದರ್ ಅಂದ್ರೆ ಏನು, ಟೇಕನ್ ಟುಗೆದರ್ ಅಂದ್ರೆ ಏನು, ಒಟ್ಟಿಗೆ ತಗೊಳ್ಳೋದು. ಅಂದ್ರೆ P + Q ಆ್ಯಡ್ ಮಾಡ್ತಿದೀವಿ. ಇಟ್ ವಿಲ್ ಬಿ ಲೆಸ್ ದೆನ್ 2 ರೈಟ್ ಆಂಗಲ್ಸ್. ಇಟ್ ವಿಲ್ ಬಿ ಲೆಸ್ ದೆನ್ 2 ರೈಟ್ ಆಂಗಲ್ಸ್ ಅಂದ್ರೆ 180 ಡಿಗ್ರಿ ಅಂತ ಹೇಳ್ತಿದ್ದಾರೆ. ದೆನ್ ದ 2 ಸ್ಟ್ರೇಟ್ ಲೈನ್ಸ್ ಇಫ್ ಪ್ರೊಡ್ಯೂಸ್ಡ್ ಇಂಡೆಫಿನೆಟ್ಲಿ ಮೀಟ್. ಯಾವಾಗ ಇಂಥ ಟೈಮಲ್ಲಿ P + Q ನ ಆ್ಯಡ್ ಮಾಡಿದಾಗ, ಇಫ್ ಇಟ್ ಈಸ್ ಲೆಸ್ ದೆನ್ 180 ಡಿಗ್ರಿ, ದೆನ್ ದ 2 ಸ್ಟ್ರೇಟ್ ಲೈನ್ಸ್, ಇವೆರಡು ಸ್ಟ್ರೇಟ್ ಲೈನ್ ಏನು, AB ಮತ್ತೆ PQ, ಸಾರಿ CD ಏನಿದೆ ಅಲ್ಲ, AB ಮತ್ತೆ CD ಇವೆರಡು, then the 2 straight lines if produced indefinitely, ಇದನ್ನ ಇಂಡೆಫಿನೈಟ್ ಆಗಿ ನಾವು ಪ್ರೊಡ್ಯೂಸ್ ಮಾಡ್ತಾ ಹೋದ್ರೆ ಇವೆರಡನ್ನ, ಯಾವುದನ್ನ, AB ಮತ್ತೆ CD ನ, ಓಕೆನಾ. ಸೊ ಇಂಡೆಫಿನೈಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಹೋದ್ರೆ ಏನಾಗುತ್ತಂತೆ, ಮೀಟ್ ಆನ್ ದಟ್ ಸೈಡ್ ಆನ್ ವಿಚ್ ದ ಸಮ್ ಆಫ್ ದ ಆಂಗಲ್ಸ್ ಈಸ್ ಲೆಸ್ ದೆನ್ ದ 2 ರೈಟ್ ಆಂಗಲ್ಸ್. ಇವೆರಡನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ, ಒಂದು ಟೈಮಲ್ಲಿ 2 ಲೈನ್ಗಳು ಮೀಟ್ ಆಗ್ತವೆ. ಯಾವಾಗ, ಇಫ್ ದೀಸ್ 2 ಇಂಟೀರಿಯರ್ ಆಂಗಲ್ಸ್, ಸಮ್ ಆಫ್ ದೀಸ್ 2 ಇಂಟೀರಿಯರ್ ಆಂಗಲ್ಸ್ ಆರ್ ಲೆಸ್ ದೆನ್ 180 ಡಿಗ್ರಿ ಇದ್ದಾಗ, ಓಕೆ, ಲೆಸ್ ದೆನ್ 180 ಡಿಗ್ರಿ ಇದ್ದಾಗ ಏನಾಗುತ್ತೆ, ಇವೆರಡೂ ಲೈನ್ಗಳು AB ಮತ್ತೆ CD ಪ್ರೊಡ್ಯೂಸ್ ಮಾಡ್ತಾ ಹೋದಾಗೆಲ್ಲ ಮೀಟ್ ಆಗುತ್ತೆ.
ಫೈನ್. ದಿಸ್ ಇಸ್ ದ ಫಿಫ್ತ್ ಪಾಸ್ಟುಲೇಟ್. ಅರ್ಥ ಆಯ್ತಲ್ವಾ? ಫೈನ್. ಓಕೆ. ಸೊ ಫಸ್ಟ್ ಪಾಸ್ಟುಲೇಟ್ ಏನು ಹೇಳ್ತು? ಸೊ ಎ ಸ್ಟ್ರೇಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್ ಅಂತ ಹೇಳಿದ್ರು. ಹೌದಾ? ಸೊ ಈ ಫಸ್ಟ್ ಪಾಸ್ಟುಲೇಟ್ ನಮಗೆ ಏನು ಹೇಳ್ತಿದ್ದೆ ಅಂದರೆ, ಯಾವುದಾದ್ರೂ ಸ್ಟ್ರೇಟ್ ಲೈನ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಓಕೆ. ಸೊ ದಿಸ್ ಇಸ್ ದ ಫಸ್ಟ್. ಸೆಕೆಂಡ್ ಒನ್, ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೈಟ್ಲಿ. ಹೌದಾ? ಸೊ ಇಂಡೆಫಿನೈಟ್ ಆಗಿ ನಾವು ಟರ್ಮಿನೇಟೆಡ್ ಲೈನ್ನ ಅಂದರೆ ಲೈನ್ನ ಒಂದು ಭಾಗ ಅಂತ ಟರ್ಮಿನೇಟೆಡ್ ಅಂದರೆ. ಸೊ ಟರ್ಮಿನೇಟೆಡ್ ಅಂದರೆ ಒಂದು ಲೈನ್ ಸೆಗ್ಮೆಂಟ್ನ ನಾವು ಏನಂತ ಹೇಳ್ತೀವಿ, ಅವುಗಳನ್ನು ಇಂಡೆಫಿನೇಟ್ ಆಗಿ ನಾವು ಎಕ್ಸ್ಟೆಂಡ್ ಮಾಡ್ಬೋದು. ದಿಸ್ ಇಸ್ ದ ಸೆಕೆಂಡ್ ಪಾಸ್ಟುಲೇಟ್. ಥರ್ಡ್ ಪಾಸ್ಟುಲೇಟ್, ಎ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಅಂಡ್ ಆಫ್ ಎನಿ ರೇಡಿಯಸ್. ಓಕೆ. ಹೌದಾ? ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಇದು ಫೋರ್ತ್ ಪಾಸ್ಟುಲೇಟ್. ಫಿಫ್ತ್ ಪಾಸ್ಟುಲೇಟ್ನ ಕೂಡ ನಾವು ಇವಾಗ ಕಲ್ತ್ವಿ. ಹೌದಾ? ಸೊ ಎರಡು ಲೈನ್, ಸ್ಟ್ರೇಟ್ ಲೈನ್ಗಳಿತ್ತು ಅಂದರೆ ಅದ್ರ ಮೇಲೆ ಟ್ರಾನ್ಸ್ವರ್ಸಲ್ ಬಂದಾಗ ಒಂದು ಭಾಗದಲ್ಲಿ ಎಲ್ಲ ಭಾಗದಲ್ಲೂ ಇಂಟೀರಿಯರ್ ಆಂಗಲ್ಸ್ ಬರುತ್ತೆ. ಹೌದಾ? ಈ ಕಡೆ ಮತ್ತೆ ಈ ಕಡೆ. ಇವಾಗ ಒಂದು ಸೈಡ್ ಅಷ್ಟೇ ಗಮನಿಸಿದ್ರೆ ಪಿ ಮತ್ತು ಕ್ಯೂ ಇದೆ ಇಂಟೀರಿಯರ್ ಆಂಗಲ್ಸು. ಈ ಪಿ ಮತ್ತು ಕ್ಯೂ ಇಫ್ ಇಟ್ ಈಸ್ ಲೆಸ್ ದೆನ್ 180 ಡಿಗ್ರಿ ಇದ್ದರೆ ಈ ಎ ಬಿ ಮತ್ತು ಸಿ ಡಿನ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಅವು ಒಂದು ಟೈಮಲ್ಲಿ ಮೀಟ್ ಆಗ್ತವೆ. ಓಕೆ. ಫೈನ್. ಸೊ ಈಗ ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ ಕ್ವಶನ್ನ ನೋಡೋಣ, ಒಂದೆರಡು. ನಂತರ ಎಕ್ಸಸೈಸ್ ಕ್ವಶನ್ಸ್ ಕಡೆಗೆ ಹೋಗೋಣ. ಆಲ್ ರೈಟ್? ಓಕೆ. ಸೊ ದಿಸ್ ಇಸ್ ಅವರ್ ಇನ್ ಟೆಕ್ಸ್ಟ್ ಎಕ್ಸಾಂಪಲ್ ಕ್ವಶನ್. ಓಕೆ. ನಾಟ್ ಅನ್ NCERT ಎಕ್ಸಸೈಸ್. ಇನ್ನು NCERT ಎಕ್ಸಸೈಸಿಗೆ ಹೋಗಿಲ್ಲ. ಒಂದೆರಡು ಕ್ವಶನ್ ಸಾಲ್ವ್ ಮಾಡಿ ಹೋಗೋಣ. ಓಕೆ. If A, B and C are 3 points on a line and B lies between A and C, then prove that AB plus BC is equal to AC ಅಂತ ಹೇಳ್ತಿದ್ದಾರೆ. ನೋಡಿ, A, B ಮತ್ತು C ಮೂರು ಪಾಯಿಂಟ್ಗಳಿದ್ದಾವೆ ಲೈನ್ ಮೇಲೆ. and B lies between A and C. B, it lies between A and C. Then prove that AB plus BC is equal to AC ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? am I right? ಓಕೆ. ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ದಿಸ್ ಇಸ್ ಅ ಯೂನಿಕ್ ಲೈನ್. ಇದೇನಿದೆಲ್ಲ ಇದಿಷ್ಟು ಪೂರ್ತಿ ಯೂನಿಕ್, ಒಂದು ಯೂನಿಕ್ ಲೈನ್. ಹೌದಾ? ಇಲ್ಲಿ ಎ ಬಿ ಮತ್ತು ಬಿ ಸಿ ಎರಡೂ ಈಕ್ವಲ್ ಟು ಎ ಸಿ ಅಂತ ನಾವು ಪ್ರೂವ್ ಮಾಡಬೇಕು. ರೈಟ್? ಓಕೆ. ಸೊ ಈಗ ನೋಡಿ, ಈ ಎ ಸಿ ಏನಿದೆ ಅಲ್ಲ, ಪೂರ್ತಿ ಲೈನ್ ಎ ಸಿ ಏನಿದೆ ಅಲ್ಲ, ಅದು ಕೋಇನ್ಸೈಡ್ ಆಗಿದೆ. ಕೋಇನ್ಸೈಡ್ ಆಗಿದೆ. ಪೂರ್ತಿ ಲೈನ್ ಎ ಸಿ ಎ ಬಿ ಮತ್ತು ಬಿ ಸಿ ಮೇಲೆ ಕೋಇನ್ಸೈಡ್ ಆಗಿದೆ. ಹೆಂಗೆ ಹೇಳ್ಬೋದು ಅಂದರೆ, ನಾವು ಯೂಕ್ಲಿಡ್ಸ್ನ ಆಕ್ಸಿಮ್ನ ಕಲ್ತೀವಿ. ಹೌದಾ? ಯೂಕ್ಲಿಡ್ಸ್ನ ಆಕ್ಸಿಮ್ ನೋಡಿದ್ವಿ. ಸೊ ಯಾವುದದು, ಯಾವ ಆಕ್ಸಿಮ್ನ ಯೂಸ್ ಮಾಡ್ತೀವಿ ಅಂದರೆ ನೋಡಿ ಎಲ್ಲಿದೆ. ಹಾಂ, ಫೋರ್ತ್ ಆಕ್ಸಿಮ್. ಹೌದಾ? ಥಿಂಗ್ಸ್ ವಿಚ್ ಕೋಇನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಹೌದಾ? ಥಿಂಗ್ಸ್ ವಿಚ್ ಕೋಇನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಕರೆಕ್ಟಾ? ಸೊ ಯೂಸಿಂಗ್ ಯೂಕ್ಲಿಡ್ಸ್ ನಾವೇನಂತ ಬರೀಬೋದು? ಯೂಕ್ಲಿಡ್ಸ್ ಫೋರ್ತ್ ಆಕ್ಸಿಮ್. ಹೌದಾ? ವಿ ಕ್ಯಾನ್ ಸೇ that things which coincide with one another ಅಲ್ವಾ? ಒಂದು ನಿಮಿಷ. ಓಕೆ. ಥಿಂಗ್ಸ್ ವಿಚ್ ಕೋಇನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಓಕೆ. ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಫೈನ್. ಆರ್ ಈಕ್ವಲ್ ಟು ಒನ್ ಅನದರ್. ಹೌದಾ? ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಲೈನ್ ಎ ಸಿ ಏನಿದೆಯಲ್ಲ ಪೂರ್ತಿಯಾಗಿ, ಹಾಗಿದ್ರೆ ನಾವು ಏನಂತ ಹೇಳ್ಬೋದು ಅಂದರೆ ಎ ಬಿ ಪ್ಲಸ್ ಬಿ ಸಿ. ಸೊ ದಿಸ್ ಎ ಬಿ ಮತ್ತು ಬಿ ಸಿ ಎರಡು ಜಾಯಿನ್ ಆಗಿ ಎ ಸಿ ಆಗಿದೆ.
ಇದರ ಅರ್ಥ ಎ ಸಿ ಅನ್ನುವಂಥ ಒಂದು ಕಂಪ್ಲೀಟ್ ಯೂನಿಕ್ ಲೈನ್ ಏನಿದೆ ಅಲ್ಲ, ಎ ಬಿ ಮತ್ತು ಬಿ ಸಿ ಎರಡು ಏನಿದೆ ಅಲ್ಲ, ಈ ಎರಡು ಪಾರ್ಟ್ಗಳ ಮೇಲೆ ಕೋಇನ್ಸೈಡ್ ಆಗಿದೆ. ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ಎ ಬಿ ಪ್ಲಸ್ ಬಿ ಸಿ ವಿಲ್ ಬಿ ಈಕ್ವಲ್ ಟು ಎ ಸಿ. ಯಾಕೆ ಅಂದರೆ ದಿಸ್ ಎ ಸಿ ಕೋಇನ್ಸೈಡ್ಸ್ ವಿತ್ ಎ ಬಿ ಪ್ಲಸ್ ಬಿ ಸಿ. ಹಾಗಾಗಿ ಈ ಒಂದು ಆಕ್ಸಿಮ್ನ ಯೂಸ್ ಮಾಡಿ, ಫೋರ್ತ್ ಆಕ್ಸಿಮ್ನ ಯೂಸ್ ಮಾಡಿ ನಾವೇನಂತ ಹೇಳ್ಬೋದು, ಥಿಂಗ್ಸ್ ವಿಚ್ ಕೋಇನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್ ಅಂತ ಹೇಳ್ಬೋದು. ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಸೊ ದಿಸ್ ಈಸ್ ಅವರ್ ಎಕ್ಸಸೈಸ್ ಕ್ವಶನ್. ಓಕೆನಾ? ಸೊ ಎಕ್ಸಸೈಸ್ ಕ್ವಶನ್ ಕಡೆಗೆ ನಾವು ಇವಾಗ ಗಮನ ಕೊಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂಡ್ ವಿಚ್ ಆರ್ ಫಾಲ್ಸ್, ಗಿವ್ ರೀಸನ್ಸ್ ಫಾರ್ ಯುವರ್ ಆನ್ಸರ್. ಓನ್ಲಿ ಒನ್ ಲೈನ್ ಕ್ಯಾನ್ ಪಾಸ್ ಥ್ರೂ ಎ ಸಿಂಗಲ್ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಒಂದು ಸಿಂಗಲ್ ಪಾಯಿಂಟಿಂದ ಒಂದು ಲೈನ್ ಮಾತ್ರ ಪಾಸ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಇಲ್ಲ, ಹೌದಾ? ಯಾಕೆ ಅಂದರೆ ಈ ಒಂದು ಸಿಂಗಲ್ ಪಾಯಿಂಟಿಂದ ನಾನು ಒಂದು ಲೈನ್, ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಲೈನ್ನ ಡ್ರಾ ಮಾಡ್ತೀನಿ, ಕರೆಕ್ಟಾ? ಇಲ್ಲಿ ಇನ್ನೊಂದು ಲೈನ್ನ ಡ್ರಾ ಮಾಡ್ತೀನಿ, ಹೌದಾ? ಇಲ್ಲಿ ಇನ್ನೊಂದು ಲೈನ್ನ ಡ್ರಾ ಮಾಡ್ತೀನಿ. ಏನಾಗ್ತಿದೆ? ನಂಬರ್ ಆಫ್ ಲೈನ್ಸ್ ಪಾಸ್ ಆಗ್ತಿದೆ ಒಂದು ಸಿಂಗಲ್ ಪಾಯಿಂಟಿಂದ. ಹಾಗಾಗಿ ಓನ್ಲಿ ಒನ್ ಲೈನ್ ಕ್ಯಾನ್ ಪಾಸ್ ಥ್ರೂ ಎ ಸಿಂಗಲ್ ಪಾಯಿಂಟ್ ಅನ್ನೋದು ಫಾಲ್ಸ್. ದಿಸ್ ಇಸ್ ಫಾಲ್ಸ್. ಅರ್ಥ ಆಯ್ತಾ? ನೆಕ್ಸ್ಟು, ದೇರ್ ಆರ್ ಆನ್ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ವಿಚ್ ಪಾಸ್ ಥ್ರೂ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಓಕೆ, ಸೊ ದೇರ್ ಆರ್ ಆನ್ ಏನಂತ ಹೇಳ್ತಿದ್ದಾರೆ? ಇನ್ಫೈನೈಟ್ ನಂಬರ್ ಆಫ್ ಲೈನ್ಸು ಏನಾಗುತ್ತೆ? ಪಾಸ್ ಆಗುತ್ತೆ ಥ್ರೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಇದು ಉಲ್ಟಾ, ಹೌದಾ? ಸೊ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸು ಯಾವುದ್ರ ಮೇಲೆ ಪಾಸ್ ಆಗುತ್ತೆ ಅಂದರೆ ಸಿಂಗಲ್ ಪಾಯಿಂಟ್ ಮೇಲೆ ಪಾಸ್ ಆಗುತ್ತೆ, ಹೌದಾ? ಆದರೆ ಅವ್ರೇನು ಹೇಳಿದರು? ಓನ್ಲಿ ಒಂದು ಲೈನ್ ಪಾಸ್ ಆಗುತ್ತೆ ಅಂತ ಹೇಳಿದರು. ಉಲ್ಟಾ, ಎರಡು ಡಿಸ್ಟಿಂಕ್ಟ್ ಪಾಯಿಂಟಿಂದ ಒಂದೇ ಲೈನು ಫಾರ್ಮ್ ಆಗೋದು. ಹಾಗೆ ಒಂದೇ ಸಿಂಗಲ್ ಪಾಯಿಂಟಿಂದ ಮೆನಿ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ನ ನಾವು ಡ್ರಾ ಮಾಡ್ತೀವಿ. ಉಲ್ಟಾ ಪಲ್ಟಾ ಕೊಟ್ಟಾರೆ. ಸೊ ಎರಡು ಏನಾಯಿತು? ದಿಸ್ ಇಸ್ ಆಲ್ಸೋ ಫಾಲ್ಸ್. ಹಾಗಿದ್ರೆ ದೇರ್ ಆರ್ ಆನ್ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ವಿಚ್ ಪಾಸ್ ಥ್ರೂ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಂದರೆ ತಪ್ಪು. ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸಿಂದ ಒಂದೇ ಲೈನ್ ಮಾತ್ರ ಪಾಸ್ ಆಗೋದು, ಹೌದಾ? ಜಾಯಿನ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಫಾಲ್ಸ್. ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇನ್ಫೈನೈಟ್ಲಿ ಆನ್ ಬೋತ್ ಸೈಡ್ಸ್. ಕರೆಕ್ಟ್ ಅಲ್ವಾ? ಟರ್ಮಿನೇಟೆಡ್ ಲೈನ್ ಇದೆ ಅಂದರೆ ಅದನ್ನು ನಾವು ಇನ್ಫೈನೈಟ್ ಆಗಿ ಎರಡೂ ಸೈಡ್ ಕೂಡ ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಟ್ರೂ. ಇದನ್ನು ನಾವು ಕಲ್ತೀವಿ. ನೆಕ್ಸ್ಟು, ಇಫ್ ಟೂ ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದ ರೇಡಿಯೈ ಆರ್ ಆಲ್ಸೋ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಸೊ ಎರಡು ಸರ್ಕಲ್ ಸೇಮ್ ಇದೆ, ಈಕ್ವಲ್ ಇದೆ ಅಂದರೆ ಅವುಗಳ ರೇಡಿಯೈ ಕೂಡ ಈಕ್ವಲ್ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಟ್ರೂ. ದಿಸ್ ಇಸ್ ಆಲ್ಸೋ ಟ್ರೂ. ಓಕೆ, ಇಫ್ ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂಡ್ ಪಿ ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್ ವೈ ದೆನ್ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ. ಹೌದಾ? ಏನು ಹೇಳ್ತಿದ್ದಾರೆ? ಇದು ಏನನ್ನ ಯೂಸ್ ಮಾಡ್ತಿದೆ ಅಂದರೆ ಅಗೇನ್ ನಾವು ತಿಳ್ಕೊಬೋದು, ಇಫ್ ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಸೊ ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇದೆ. ಇದೇ ಪಿ ಕ್ಯೂ ಎಕ್ಸ್ ವೈಗೆ ಈಕ್ವಲ್ ಅಂದರೆ ಎ ಬಿ ವಿಲ್ ಬಿ ಈಕ್ವಲ್ ಟು ಎಕ್ಸ್ ವೈ. ಹೌದಾ? ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಪಿ ಕ್ಯೂ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಎ ಬಿ ಅಂಡ್ ಎಕ್ಸ್ ವೈ. ಸೊ ಹಾಗಾಗಿ ಇವೆನ್ಷಿಯಲಿ ಕಡೆಯದಾಗಿ ನಾವೇನು ಹೇಳ್ಬೋದು? ಎ ಬಿ ಮತ್ತು ಪಿ ಕ್ಯೂ ಎ ಬಿ ಮತ್ತು ಎಕ್ಸ್ ವೈ ಈಕ್ವಲ್ ಇದೆ ಅಂತ ಹೇಳ್ಬೋದು. ರೈಟ್? ಇಲ್ಲಿ ನೋಡ್ಬೋದು ನೀವು ಡಯಾಗ್ರಾಮು. ಇದ್ರ ಮೇಲೆ ನಾವು ಇದನ್ನ ಟ್ರೂ ಅಂತ ಹೇಳ್ಬೋದು. ರೈಟ್? ಓಕೆ, ಫೈನ್. ಈಗ ನೆಕ್ಸ್ಟ್ ಕ್ವಶನ್. ಗಿವ್ ಎ ಡೆಫಿನೇಷನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್ ಆರ್ ಅದರ್ ಟರ್ಮ್ಸ್ ದಟ್ ನೀಡ್ ಟು ಬಿ ಡಿಫೈನ್ಡ್ ಫಸ್ಟ್. ವಾಟ್ ಆರ್ ದೇ ಅಂಡ್ ಹೌ ಮೈಟ್ ಯು ಡಿಫೈನ್ ದೆಮ್ ಅಂತ ಹೇಳ್ತಿದ್ದಾರೆ. ಸೊ ಇವು 5 ನಮಗೆ ಏನು ಕೊಟ್ಟಿದ್ದಾರೆ? ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ವಿ ನೀಡ್ ಟು ಡಿಫೈನ್ ಇಟ್. ಗಿವ್ ಎ ಡೆಫಿನೇಷನ್ ಅಂತ ಹೇಳ್ತಿದ್ದಾರೆ. ಯಾವುದ್ಯಾವುದು ಅಂದರೆ ಪ್ಯಾರಲಲ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಲೈನ್ಸ್, ಲೈನ್ ಸೆಗ್ಮೆಂಟ್, ರೇಡಿಯಸ್ ಆಫ್ ಎ ಸರ್ಕಲ್, ಸ್ಕ್ವೇರ್. ಓಕೆ, ಅರ್ಥ ಆಯ್ತಾ? ಸೊ ಹಾಗಿದ್ರೆ ಪ್ಯಾರಲಲ್ ಲೈನ್ಸ್ನ ನಾವು ಹೆಂಗೆ ಡಿಫೈನ್ ಮಾಡ್ಬೋದು ಅಂದರೆ, ಪ್ಯಾರಲಲ್ ಲೈನ್ಸ್ ಆರ್ ಲೈನ್ಸ್ ಇನ್ ಎ ಪ್ಲೇನ್ ದಟ್ ಆರ್ ಆಲ್ವೇಸ್ ಇನ್ ದ ಸೇಮ್ ಡಿಸ್ಟೆನ್ಸ್ ಅಪಾರ್ಟ್. ಪ್ಯಾರಲಲ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್. ಹೌದಾ? ಸೊ ಪ್ಯಾರಲಲ್ ಲೈನ್ಸ್ ಹೆಂಗಿರುತ್ತೆ? ಈ ರೀತಿಯಾಗಿ ದೇ ನೆವರ್ ಮೀಟ್ ಈಚ್ ಅದರ್, ಇಂಟರ್ಸೆಕ್ಟ್ ಆಗಲ್ಲ. ಸೊ ದೇ ಆರ್ ಆಲ್ವೇಸ್ ಇನ್ ದ ಸೇಮ್ ಡಿಸ್ಟೆನ್ಸ್ ಅಪಾರ್ಟ್. ಹೌದಾ? ಸೇಮ್ ಡಿಸ್ಟೆನ್ಸಲ್ಲಿ ದೇ ವಿಲ್ ಬಿ ಅವೇ ಫ್ರಮ್ ಈಚ್ ಅದರ್. ನಮಗೆ ಗೊತ್ತಿರೋದೇ ಅದು. ಹಾಗಾಗಿ ಅವೆರಡು ಮೀಟ್ ಆಗಲ್ಲ.
Okay, so perpendicular lines are lines that intersect at a right angle. ಹೌದಾ? ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದರೆ ಈ ರೀತಿಯಾಗಿ ದಟ್ ಇಂಟರ್ಸೆಕ್ಟ್ ಅಟ್ ರೈಟ್ ಆಂಗಲ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ಲೈನ್ ಸೆಗ್ಮೆಂಟ್ನ ಯಾವ ರೀತಿ ಡಿಫೈನ್ ಮಾಡ್ಬೋದು? ಎ ಲೈನ್ ಸೆಗ್ಮೆಂಟ್ ಈಸ್ ಎ ಪೀಸ್ ಆರ್ ಎ ಪಾರ್ಟ್ ಆಫ್ ಎ ಲೈನ್ ಹ್ಯಾವಿಂಗ್ ಟೂ ಎಂಡ್ ಪಾಯಿಂಟ್ಸ್. ಹೌದಾ? ಸೊ ಲೈನ್ ಸೆಗ್ಮೆಂಟ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಎ ಪೀಸ್ ಆರ್ ಎ ಪಾರ್ಟ್ ಆಫ್ ಅ ಲೈನ್. ಲೈನ್ ಬೇರೆ, ಲೈನ್ ಸೆಗ್ಮೆಂಟ್ ಬೇರೆ. ಹೌದಾ? ಸೊ ದಿಸ್ ಇಸ್ ಲೈನ್. ಲೈನ್ನ ನಾವು ಎರಡೂ ಕಡೆಯಲ್ಲೂ ಕೂಡ ಏನ್ ಮಾಡ್ತೀವಿ? ಲೈನ್ ಸೆಗ್ಮೆಂಟ್ನ ನಾವೇನ್ ಮಾಡ್ತೀವಿ? ಎರಡೂ ಕಡೆಯಲ್ಲೂ ಕೂಡ ಇಂಡೆಫಿನೆಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಹೌದಾ? ಆಮ್ ಐ ರೈಟ್? ಸೊ ಎ ಲೈನ್ ಸೆಗ್ಮೆಂಟ್ ಈಸ್ ಎ ಪೀಸ್ ಆರ್ ಎ ಪಾರ್ಟ್ ಆಫ್ ಅ ಲೈನ್ ಹ್ಯಾವಿಂಗ್ ಟೂ ಎಂಡ್ ಪಾಯಿಂಟ್ಸ್. ಅನ್ಲೈಕ್ ಅ ಲೈನ್, ಎ ಲೈನ್ ಸೆಗ್ಮೆಂಟ್ ಹ್ಯಾಸ್ ಎ ಡೆಫಿನೈಟ್ ಲೆಂತ್. ಸೊ ಇದು ಲೈನ್ ಸೆಗ್ಮೆಂಟ್. ಓಕೆ, ಯಾಕೆ ಅಂದ್ರೆ ಇದಕ್ಕೆ ಎರಡು ಎಂಡ್ ಪಾಯಿಂಟ್ಸ್ ಇದೆ. ಹೌದಾ? ಲೈನ್ ಸೆಗ್ಮೆಂಟ್ ಇಟ್ ಈಸ್ ಎ ಪಾರ್ಟ್ ಆಫ್ ಎ ಲೈನ್, ಇಟ್ ಹ್ಯಾಸ್ ಎಂಡ್ ಪಾಯಿಂಟ್ಸ್. ಬಟ್ ಲೈನ್ ಇದನ್ನ ನಾವು ಯಾವ ರೀತಿನಾದ್ರೂ ಎರಡು ಕಡೆ, ಇಟ್ಸ್ ನಾಟ್ ಎ ಲೈನ್ ಸೆಗ್ಮೆಂಟ್. ನಾನು ಅವಾಗಲೇ ಲೈನ್ ಸೆಗ್ಮೆಂಟ್ ಅಂತ ಹೇಳಿದೆ. ಇಟ್ ಈಸ್ ಎ ಲೈನ್. ಓಕೆ, ಲೈನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬೋದು. ಓಕೆ, ಅಂಡ್ ದಿಸ್ ಇಸ್ ಅ ಲೈನ್ ಸೆಗ್ಮೆಂಟ್, ಪಾರ್ಟ್ ಆಫ್ ಎ ಲೈನ್. ಓಕೆ, ಅರ್ಥ ಆಯ್ತಾ? ಸೊ it is nothing but a piece or a part of the line. Okay, it is having two end points, but line ಗೆ end points ಇರಲ್ಲ. ಅರ್ಥ ಆಯ್ತಾ? ಫೈನ್. ನೆಕ್ಸ್ಟ್, ರೇಡಿಯಸ್ ಆಫ್ ಎ ಸರ್ಕಲ್. ರೇಡಿಯಸ್ ಆಫ್ ಎ ಸರ್ಕಲ್ ಅಂದ್ರೆ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಪಾಯಿಂಟ್ ಟು ಎನಿ ಎಂಡ್ ಪಾಯಿಂಟ್ ಆನ್ ದ ಸರ್ಕಲ್ ಈಸ್ ಕಾಲ್ಡ್ ದ ರೇಡಿಯಸ್ ಆಫ್ ಎ ಸರ್ಕಲ್. ಸೊ ಒಂದು ಸರ್ಕಲ್ ಇದೆ ಅಂದ್ರೆ ಫ್ರಮ್ ದ ಸೆಂಟರ್ ಪಾಯಿಂಟ್ ಟು ಎನಿ ಎಂಡ್ ಪಾಯಿಂಟ್, ಇದು ಎಂಡ್ ಪಾಯಿಂಟ್. ಸೊ ಸರ್ಕಲ್ ಮೇಲ್ಗಡೆ ಇರ್ತಕ್ಕಂಥ ಯಾವ ಪಾಯಿಂಟಿಗೂ ನೀವು ಹೋದ್ರೂ ಕೂಡ ಅದು ಎಂಡ್ ಪಾಯಿಂಟ್ ಆಗುತ್ತೆ. ಹೌದಾ? ರೇಡಿಯಸ್ ಇಂದ, ಈ ಒಂದು ರೇಡಿಯಸ್ ಇಂದ ಸರ್ಕಲ್ ಮೇಲ್ಗಡೆ ಯಾವುದೇ ಪಾಯಿಂಟ್ ನೀವು ಟಚ್ ಮಾಡಿದ್ರು ದಿಸ್ ಇಸ್ ದ ಎಂಡ್ ಪಾಯಿಂಟ್. ಓಕೆ, ಎಂಡ್ ಪಾಯಿಂಟ್ ಆನ್ ದ ಸರ್ಕಲ್. ಓಕೆ, ಯಾವುದಾದ್ರೂ ಒಂದು ಲೈನ್ ಸೆಗ್ಮೆಂಟ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ರೇಡಿಯಸ್, ಐ ಮೀನ್ ದ ಸೆಂಟರ್ ಆಫ್ ದ ಸರ್ಕಲ್ ಟಿಲ್ ದ ಎಂಡ್ ಪಾಯಿಂಟ್ ಆಫ್ ದ ಸರ್ಕಲ್ ಅಂದ್ರೆ ಅದನ್ನ ರೇಡಿಯಸ್ ಆಫ್ ದ ಸರ್ಕಲ್ ಅಂತ ಕರಿತೀವಿ. Square, a quadrilateral in which all the four angles are right angles and all the four sides are equal is called as a square. ನಮಗೆ ಗೊತ್ತು, ಸ್ಕ್ವೇರ್ ಅಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ, ಎಲ್ಲವೂ ಕೂಡ 90 ಡಿಗ್ರಿಯಲ್ಲಿ ಇರುತ್ತೆ. ರೈಟ್? ಸೊ ಇದನ್ನ ನಾವು ಈ ರೀತಿಯಾಗಿ ಡಿಫೈನ್ ಮಾಡ್ಬೋದು. ಲಾಸ್ಟಿಗೆ ಒಂದು ನಮಗೆ ಕ್ವಶನ್ ಕೇಳಿದ್ರು, ಏನಂತ? ಹೌ ಮೈಟ್ ಯು ಡಿಫೈನ್ ದೆಮ್ ಅಂತ. ಹೌದಾ? ಆರ್ ಅದರ್ ಟರ್ಮ್ಸ್ ದಟ್ ನೀಡ್ ಟು ಬಿ ಡಿಫೈನ್ಡ್ ಫಸ್ಟ್, ವಾಟ್ ಆರ್ ದೇ ಅಂಡ್ ಹೌ ಮೈಟ್ ಯು ಡಿಫೈನ್ ದೆಮ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವಾಗ ಇದಿಷ್ಟು ಕಲ್ತ್ವಲ್ಲ, ಸ್ಕ್ವೇರ್ ಅಂದ್ರೆ ಏನು, ರೇಡಿಯಸ್ ಆಫ್ ದ ಸರ್ಕಲ್ ಅಂದ್ರೆ ಏನು, ಲೈನ್ ಸೆಗ್ಮೆಂಟ್ ಅಂತ, ಇದ್ರ ಬಗ್ಗೆ ಎಲ್ಲ ನಾವು ಕಲಿತಾ ಹೋದ್ವಿ. ಸೊ ಇವುಗಳನ್ನ ಕಲಿಬೇಕು ಅಂದ್ರೆ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳೋದಕ್ಕಿಂತ ಮುಂಚೆ ಯಾವ್ದಾದ್ರು ಪರ್ಟಿಕ್ಯುಲರ್ ಟರ್ಮ್ಸ್ಗಳನ್ನ ನಾವು ಅರ್ಥ ಮಾಡ್ಕೋಬೇಕಾ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಉತ್ತರ ಏನು ಅಂದ್ರೆ ಎಸ್, we need to have an idea about the terms like point, line, ray, angle, plane, circle and quadrilateral etc. before defining the required terms. ಹೌದಲ್ವಾ? ಸೊ ರೇಡಿಯಸ್ ಆಫ್ ದ ಸರ್ಕಲ್ ಅನ್ನೋದಕ್ಕಿಂತ ಮುಂಚೆ ಸರ್ಕಲ್ ಅಂದ್ರೆ ಏನು ಅಂತ ಗೊತ್ತಿದ್ರೆ ರೇಡಿಯಸ್ ಬಗ್ಗೆ ಅರ್ಥ ಮಾಡ್ಕೋಬಹುದು. ಸೊ ಇದರಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಏನು ಅಂತ ಅರ್ಥ ಆದ್ರೆ ನಮಗೆ ಸ್ಕ್ವೇರ್ ಅಂದ್ರೆ ಏನು ಅಂತ ಅರ್ಥ ಆಗ್ತದೆ. ಆಂಗಲ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಹೌದಾ? ಆಂಗಲ್ಸ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕು. ಕ್ವಾಡ್ರಿಲ್ಯಾಟ್ರಲ್ಸ್ ಅಂದ್ರೆ ಅರ್ಥ ಆಗಬೇಕು. ಸೊ ದಿಸ್ ಕ್ವಶನ್ ಈಸ್ ಅಗೇನ್ ತೀರಾ ಬೇಸಿಕ್. ಹೌದಾ? ಅಂದ್ರೆ ಸ್ಟಾರ್ಟಿಂಗ್ ಇಂದ ABCD ಅಂದ್ರೂ ಗೊತ್ತಿಲ್ಲ ಮ್ಯಾಥಮೆಟಿಕ್ಸ್ ಬಗ್ಗೆ. ಸೊ ಅಂಥ ಒಂದು ಟೈಮಲ್ಲಿ ಈ ಸ್ಕ್ವೇರ್ನ ಅರ್ಥ ಮಾಡ್ಕೋಬೇಕು, ರೇಡಿಯಸ್ ಆಫ್ ದ ಸರ್ಕಲ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರಿಗೆಲ್ಲ ಏನು ಬೇಕು? ಬೇಸಿಕ್ ಟರ್ಮ್ಸ್ ಬೇಕು, ಟರ್ಮಿನಾಲಜೀಸ್ ಗೊತ್ತಿರಬೇಕು. ಆಂಗಲ್ಸ್ ಅಂದರೆ, ಕ್ವಾಡ್ರಿಲ್ಯಾಟ್ರಲ್ಸ್ ಅಂದರೆ, ಪಾಯಿಂಟ್ ಅಂದ್ರೆ ಏನು, ಲೈನ್ ಅಂದ್ರೆ ಏನು, ರೇ ಅಂದ್ರೆ ಏನು ಅಂತ ಗೊತ್ತಿದ್ರೆ ಮಾತ್ರ ಇವೆಲ್ಲ ಅರ್ಥ ಆಗ್ತವೆ. ಓಕೆ, ಆಲ್ ರೈಟ್, ಫೈನ್. ಓಕೆ ಮಕ್ಕಳೇ, ಸೊ ಇವತ್ತು ನಾವು ಈ ಯೂಕ್ಲಿಡ್ಸ್, ಆಕ್ಸಿಮ್ಸ್ ಮತ್ತು ಪಾಸ್ಟುಲೇಟ್ಸ್ನ ಕಲ್ತ್ವಿ. ಅದ್ರ ಮೇಲ್ಗಡೆ ಒಂದಿಷ್ಟು ಕ್ವಶನ್ಸ್ನ ಕೂಡ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟು ಮುಂದುವರಿದ ಭಾಗ ಅಂದರೆ ನೆಕ್ಸ್ಟ್ ಸೆಷನಲ್ಲಿ ನಾವು ಉಳಿದಂಥ NCERT ಎಕ್ಸಸೈಸ್ ಕ್ವಶನ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ಟಾಪಿಕ್ ಕಡೆಗೆ ಹೋಗೋಣ.
ಆಲ್ ರೈಟ್. ಸೊ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಕಲಿತಾ ಇರ್ರಿ ಅಂತ ನಾನು ಹೇಳ್ತಾ ಮುಂದಿನ ಸೆಷನಲ್ಲಿ ಮತ್ತೆ ಮೀಟ್ ಆಗೋಣ. ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಧನ್ಯವಾದಗಳು.